ನಮಸ್ಕಾರ 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 ನಿಮ್ಮೆಲ್ಲರಿಗೂ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು. ಏನ್ರಿ ಮುರಳಿ ವಿಶೇಷ? ಯಾವ ಅಡಿಗೆ ನಮಗೆ ತೋರಿಸ್ತಾ ಇದ್ದೀರಾ? ಮೊದಲೇ ತಿಳಿಸಿದ್ದೀನಿ, ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದೇ ಈ ನಡುವೆ, ಸರ್ ನಮಗೆ ಪುಡಿಗಳನ್ನ ಮಾಡೋದು ತೋರಿಸಿ ಅಂತ. ಅದಕ್ಕೆ ಮೊದಲನೇದಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಚಂದ್ರಪ್ಪ ಅವ್ರನ್ನ ಕರೆಸಿದ್ವಿ. ಕಬ್ಬನ್ಪೇಟೆಯ ಸುಪ್ರಸಿದ್ಧ ಸುಮಾರು 35 ವರ್ಷಗಳಿಂದ ಸಾಕಷ್ಟು ಅಡುಗೆ ಅನುಭವ ಇರತಕ್ಕಂಥ ಚಂದ್ರಪ್ಪ ಅವ್ರನ್ನ ಕರೆಸಿ, ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಜನಕ್ಕೆ ವಾಂಗಿಬಾತ್ ಮಾಡಿಕೊಟ್ಬಿಟ್ಟಿದ್ದೀವಿ. ಮುರಳಿ, ನಮ್ಮ ವಾಂಗಿಬಾತ್ ಪುಡಿ ಒಂದ್ಸರಿ ನೋಡಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಬ್ಬನ್ಪೇಟೆಯ ಖ್ಯಾತಿ ನಮ್ಮ ಚಂದ್ರಪ್ಪ ಅವ್ರನ್ನ ಕರೆಸಿದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಪ್ಪ ಅವರೇ ನಮಸ್ಕಾರ. ಓಕೆ ಚಂದ್ರಪ್ಪ, ಶುರು ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ. ದಯವಿಟ್ಟು ನೀವು ಒಳ್ಳೆ ವಾಂಗಿಬಾತ್ ಪುಡಿ ತೋರಿಸ್ಕೊಡ್ರಿ. ಖಂಡಿತ. ನ್ಯೂಯಾರ್ಕ್ ಅಲ್ಲಿರೋರು, ಸಿಡ್ನಿಲಿ ಇರೋರು ಎಲ್ಲ ಕಾಯ್ತಾ ಇದ್ದಾರೆ ಚಂದ್ರಪ್ಪನವ್ರ ಕೈನಲ್ಲಿ. ನಾನು ಹೇಳಿದ್ರೆ ಬಿಡ್ರಿ ಇನ್ನೊರು ಕರ್ಸ್ ಮಾಡಿಸ್ತೀವಿ ಅಂತ. ಸರ್ ಆಗ ಮಾತ್ರ ಮಾಡ್ಬಿಡಿ, ಚಂದ್ರಪ್ಪ ಅವ್ರ ಕಡೆನೇ ಮಾಡಿಸಿ. 35 ವರ್ಷ ಎಕ್ಸ್ಪೀರಿಯನ್ಸ್ ಕೈ, ಆ ಕೈನಲ್ಲೇ ಮಾಡಿಸಿ ಅಂತ ಹೇಳಿದ್ದಾರೆ. ಚಂದ್ರಪ್ಪ, ವಾಂಗಿಬಾತ್ ಪುಡಿಗೆ ಏನ್ ತಂದಿದ್ದೀರಾ? ವಾಂಗಿಬಾತ್ ಪುಡಿ ಬೇಕಾಗುವ ಸಾಮಗ್ರಿಗಳು: ಏಲಕ್ಕಿ 2, ಚಕ್ಕೆ 3 ಪೀಸ್, ಲವಂಗ 5 ರಿಂದ 6, ಜಾಪತ್ರೆ ಸ್ವಲ್ಪ, ಕಡಲೆಬೇಳೆ 3 ಸ್ಪೂನ್, ಉದ್ದಿನಬೇಳೆ 2 ಸ್ಪೂನ್, ಧನಿಯಾ 4 ಸ್ಪೂನ್, ಬ್ಯಾಡಗಿ ಮೆಣಸಿನಕಾಯಿ 100 ಗ್ರಾಂ, ಕೊಬ್ಬರಿ ತುರಿ ಸ್ವಲ್ಪ, ಎಣ್ಣೆ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏಲಕ್ಕಿ ಹಾಕ್ತಾ ಇದೀನಿ. ಎಷ್ಟು ಹಾಕ್ತಾ ಇದೀರಾ? 1-2 ಏಲಕ್ಕಿ ಹಾಕ್ತೀನಿ. ಪುಡಿ ಮಾಡ್ಕೋಬೇಕಾದ್ರೆ ಏಲಕ್ಕಿ ಹಾಕ್ಬಿಡ್ತೀರಾ? ಈಗ ಒಂದು 3 ಚೂರು ಚಕ್ಕೆ ಹಾಕ್ತಾ ಇದೀನಿ. 5 ರಿಂದ 6 ಲವಂಗ, ಜಾಪತ್ರೆ. ಇದು ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು, ಕಹಿ ಬಂದ್ಬಿಡುತ್ತಲ್ಲ. ಸ್ವಲ್ಪ ಹಾಕ್ಬೇಕು. ಕಡಲೆಬೇಳೆ ಹಾಕ್ತಾ ಇದೀನಿ. ಕಡಲೆಬೇಳೆನಾ? ಕಡಲೆಬೇಳೆ ಎಷ್ಟೊಂದು? ಒಂದು 3 ಸ್ಪೂನ್ ಹಾಕಿ. ಒಂದು 2 ಸ್ಪೂನು ಉದ್ದಿನಬೇಳೆ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ. ಈ ವಾಂಗಿಬಾತ್ ಮಾಡ್ಬೇಕಂದ್ರೆ ಒಂದು ನಮ್ಮ ಮೈಸೂರಿನಲ್ಲಿ ಒಂದು ಬದನೆಕಾಯಿ ಸಿಗುತ್ತೆ, ಕಪ್ಪುದು ಸಣ್ಣ ಸಣ್ಣ ಬದನೆಕಾಯಿ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆ ಬದನೆಕಾಯಿ ಹಾಕಿ ಏನಾದ್ರು ನಾವು ಈ ವಾಂಗಿಬಾತ್ ಮಾಡ್ಬಿಟ್ರೆ ಅದ್ಭುತವಾಗಿರುತ್ತೆ. ಇಲ್ಲಾಂದ್ರೆ ಬಿಳಿ ಬದನೆಕಾಯಿ ಇದ್ದೇ ಇರುತ್ತೆ, ಅದನ್ನ ಹಾಕಿ ಮಾಡ್ಕೊಂಡು ಸಹ ಚೆನ್ನಾಗಿರುತ್ತೆ. ಈರಂಗೆರೆ ಬದನೆಕಾಯಿ ಅಂತ ಕರೀತಾರೆ. ಆ ಈರಂಗೆರೆ ಬದನೆಕಾಯಿ ಹಾಕಿ ಏನಾದ್ರು ನಾವು ವಾಂಗಿಬಾತ್, ಮೈಸೂರಲ್ಲೆಲ್ಲ ಅದೇ ಫೇಮಸ್ಸು, ಈರಂಗೆರೆ ಬದನೆಕಾಯಿ ಹಾಕಿ ವಾಂಗಿಬಾತ್ ಮಾಡಿದ್ವಿ ಅಂತಾನೆ ಹೇಳ್ತಾರೆ. ನೀವು ಸಹ ನೋಡ್ಕೊಳ್ಳಿ, ಫಸ್ಟ್ ಪುಡಿ ಕಲ್ತ್ಕೊಳ್ಳಿ. ಪುಡಿ ಆದ್ಮೇಲೆ ಯಾವ ಬದನೆಕಾಯಿ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳೋಣ. ಇದು ಈ ತರ ಫ್ರೈ ಆಗಬೇಕು, ಕೆಂಪು ಬಣ್ಣ ಬರಬೇಕು. ಕಡಲೆಬೇಳೆ ಬರಬೇಕಾ? ಈಗ ಬಂದಿದೆ. ಇವಾಗ ಧನಿಯಾ ಹಾಕೋಣ. ಎಷ್ಟು? ಒಂದು 4 ಸ್ಪೂನ್ ಅಷ್ಟು ಧನಿಯಾ ಹಾಕಿದೆ. 2 ಸ್ಪೂನು ಕಡಲೆಬೇಳೆ, ಉದ್ದಿನ ಬೇಳೆಗೆ 4 ಸ್ಪೂನ್ ಧನಿಯಾ. ಅಂದ್ರೆ ಇದೇ ರೇಷಿಯೋ ನೀವು ದೊಡ್ಡ ಮಾಡ್ತಾ ಹೋಗಿ, ಆವಾಗ ನಿಮ್ಗೆ ಕರೆಕ್ಟ್ ಆಗಿ ಏನ್ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಒಂದು 100 ಗ್ರಾಮ್ ಅಷ್ಟು ಹಾಕ್ತಾ ಇದ್ದೀನಿ. ಅಂದ್ರೆ ಧನಿಯಾದ 75% ಧನಿಯಾ ಇದ್ರೆ 100 ಗ್ರಾಮ್ ಬ್ಯಾಡಗಿ ಮೆಣಸಿನಕಾಯಿ. ಕೆಲವರೆಲ್ಲ ಪುಡಿನೂ ತಂದು ಮಾಡ್ಕೊಳ್ಳಲ್ಲ, ರೆಡಿಮೇಡ್ ಗೊಜ್ಜೆ ತಂದ್ಬಿಡ್ತಾರೆ. ಇದ್ಯಾರು ಪುಡಿ ಮಾಡ್ಕೊಳ್ಳೋದು ಅಂತ ಹೇಳಿ ರೆಡಿಮೇಡ್ ಗೊಜ್ಜೆ ಸಿಗುತ್ತೆ, ತುಂಬಾ ಕಡೆ ಹಾಕಿರ್ತಾರೆ. ಪುಳಿಯೋಗರೆ ಗೊಜ್ಜು, ವಾಂಗಿಬಾತ್ ಗೊಜ್ಜು ಸಿಗುತ್ತೆ ಅಂತ. ಗೊಜ್ಜಿನೇ 1/4 kg ಅರ್ಧ kg ಅನ್ನ ಮಾಡಿ ಕಲ್ಸ್ಕೊಂಡ್ಬಿಡೋದಂತೆ. ಅದೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ಮಲ್ಲಿ ಒಂದ್ಸರಿ ಮಾಡ್ಕೊಂಡು ತಿನ್ ನೋಡಿ, ಒಳ್ಳೆ ರುಚಿಯಾಗಿರುತ್ತೆ. ಒಳ್ಳೆ ನಿಮ್ಗಂತೂ ತುಂಬಾ ಇಷ್ಟ ಆಗುತ್ತೆ ಕೂಡ. ವಾಂಗಿಬಾತ್ ಮಾಡಿದಾಗ ಸ್ವಲ್ಪ ಮೊಸರನ್ನು ಮಾಡ್ಕೊಂಡಿರಿ ಪಕ್ಕದಲ್ಲಿ, ತಿನ್ ನೋಡಿ ಹೆಂಗಿರುತ್ತೆ ಅಂತ ಆಮೇಲೆ ನೀವು ಹೇಳ್ತೀರಾ. ಕೊಬ್ಬರಿ ಹಾಕ್ತಾ ಇದ್ದೀನಿ. ಕೊಬ್ಬರಿ ಹಾಕಿ ಸರ್. ಮನೆಯಲ್ಲಿ ತಿಂಡಿ ಮಾಡ್ಕೊಂಡು ತಿನ್ನೋದ್ಗು, ಹೊರಗಡೆಯಿಂದ ಪುಡಿ ತಂದು ಗೊಜ್ಜು ತಂದು ತಿನ್ನೋದ್ಗು ಆರೋಗ್ಯಕ್ಕೆ ಬೇಕಾದಷ್ಟು ಡಿಫರೆನ್ಸ್ ಬೇಕು. ಆರೋಗ್ಯ ಡಿಫ್ರೆನ್ಸ್ ಹೋಗ್ಲಿ, ಕಾಸ್ಟ್ ಎಷ್ಟು ಚಂದ್ರಪ್ಪ? ಅಷ್ಟಕ್ಕೆ ನೀವು ಎಷ್ಟು ಕಾಸು ಕೊಡ್ಬೇಕಾಗುತ್ತೆ? ಅಷ್ಟು ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹೌದು, ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು, ಆಚೆ ಕಡೆ ಮಾಡ್ಕೊಂಡು ತಿನ್ನೋದಕ್ಕೆ ಆರೋಗ್ಯ ಹೆಚ್ಚು ಕಮ್ಮಿ, ಬೇಕಾದಷ್ಟು ಹೆಚ್ಚು ಕಮ್ಮಿ ಆಗುತ್ತೆ. ಹೌದೌದೌದು. ಆಗಿದೆ ಇದು. ಆಗಿದೆ. ಆಫ್ ಮಾಡಿ ಇದು ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡ್ಕೋಬೇಕು. ಇವಾಗ ತಣ್ಣಗಾಗಬೇಕು. ಸ್ವಲ್ಪ ತಣ್ಣಗಾದ್ರೆ ಮೆಣಸಿನಕಾಯಿ ಗರಿ ಬರ್ತದೆ, ಗರಿ ಬರುತ್ತೆ. ಪೌಡ್ರನ್ನ ಇಟ್ಕೋಬಹುದು. ಅವಾಗ ಎಣ್ಣೆ ಕಮ್ಮಿ ಹಾಕೊಂಡು ಮುಕ್ಕೋಬೇಕು. ಪುಡಿ ಮಾಡ್ಬೋಣ. ಪುಡಿ ಮಾಡಿದ್ರೆ ಒಂದು ಕತೆ ಮುಗೀತೆ. ಸ್ವಲ್ಪ ಖುಷಿ ಆಗುತ್ತೆ ಜನಕ್ಕೆ. ಪುಡಿ ಆಯ್ತಪ್ಪ, ನಮ್ಮ ಮನೆ ಕಲ್ತ್ಕೊಂಡ್ವಿ ಅಂತ ಅವ್ರಿಗೆ.
ಎಂತ ಅದ್ಭುತವಾದಂತ ವಾಂಗಿಬಾತ್ ಪುಡಿ ರೀ. ಗೊತ್ತಾಯ್ತು ಏನಕ್ಕೆ ಇಷ್ಟು ದಿವಸ ಜನ ಕೇಳ್ತಾ ಇದ್ರು ನಮ್ಗೆ ಅಂತ. ಚಂದ್ರಪ್ಪನವರು ತುಂಬಾ ಸುಲಭವಾಗಿ ತೋರಿಸಿದ್ದಾರೆ ಯಾವ ರೀತಿ ಮಲ್ ಮಾಡ್ಕೋಬೇಕು ಅಂತ. ಅವ್ರೇನು ದೊಡ್ಡದಾಗಿ ಮಾಡೋರು ಅವ್ರ ಪಾಪ. ಮನೆಗೆ ಅಂದ ತಕ್ಷಣ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಎಷ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತೋರಿಸಿದ್ದಾರೆ. ಇದನ್ನ ಮಾಡೋ ವಿಧಾನ ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮನೇಲಿ ಟ್ರೈ ಮಾಡ್ಕೊಳ್ಳಿ. ವಾಂಗಿಬಾತ್ ಪುಡಿ ಬೇಕಾಗುವ ಸಾಮಗ್ರಿಗಳು: ಏಲಕ್ಕಿ 2, ಚಕ್ಕೆ 3 ಪೀಸ್, ಲವಂಗ 5ರಿಂದ 6, ಜಾಪತ್ರೆ ಸ್ವಲ್ಪ, ಕಡಲೆಬೇಳೆ 3 ಸ್ಪೂನ್, ಉದ್ದಿನಬೇಳೆ 2 ಸ್ಪೂನ್, ಧನಿಯಾ 4 ಸ್ಪೂನ್, ಬ್ಯಾಡಗಿ ಮೆಣಸಿನಕಾಯಿ 100 ಗ್ರಾಂ, ಕೊಬ್ಬರಿ ತುರಿ ಸ್ವಲ್ಪ, ಎಣ್ಣೆ ಸ್ವಲ್ಪ. ವಾಂಗಿಬಾತ್ ಪುಡಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ ಹಾಕಿ 2 ಏಲಕ್ಕಿ, 3 ಪೀಸ್ ಚಕ್ಕೆ, 5ರಿಂದ 6 ಲವಂಗ, ಸ್ವಲ್ಪ ಜಾಪತ್ರೆ ಎಲ್ಲವನ್ನು ಹುರಿದು ಅದಕ್ಕೆ 3 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನ ಬೇಳೆ ಹಾಕಿ ಕೆಂಪಗಾಗುವವರೆಗೆ ಹುರಿದು 4 ಸ್ಪೂನ್ ಧನಿಯಾ, 100 ಗ್ರಾಂ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಹುರಿದು ಮಿಶ್ರಣ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ. ಈಗ ವಾಂಗಿಬಾತ್ ಪುಡಿ ಸಿದ್ಧವಾಗಿದೆ. ಚಂದ್ರಪ್ಪನವ್ರೆ, ಅಂತೂ ವಾಂಗಿಬಾತ್ ಪುಡಿ ಮಾಡೋದು ತೋರಿಸ್ಬಿಟ್ರಿ. ವಾಂಗಿಬಾತ್ ಮಾಡ್ಬೇಕು ಇವಾಗ ನೀವು. ವಾಂಗಿಬಾತ್ ಬೇಕಾಗುವ ಸಾಮಗ್ರಿಗಳು: ತಯಾರಿಸಿಕೊಂಡ ವಾಂಗಿಬಾತ್ ಪುಡಿ, ಅನ್ನ, ಬಿಳಿ ಬದನೆಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ಈರುಳ್ಳಿ, ಸಾಸಿವೆ, ಹಸಿ ಬಟಾಣಿ, ಅರಿಶಿಣ, ಹುಣಸೆ ರಸ, ಟೊಮೆಟೊ, ಬೆಲ್ಲ, ಕರಿಬೇವು, ಪಲಾವ್ ಎಲೆ, ಉಪ್ಪು, ಎಣ್ಣೆ. ಹಂಗೆ ನಾವು ಇವಾಗ ಪಲಾವ್ ಎಲ್ಲ ಮಾಡ್ತೀವಲ್ಲ, ಬಾತ್ ತರನು ಇದೇ ಮಸಾಲ ಹಾಕಿ ಎಲ್ಲ ಗೊಜ್ಜು ಮಾಡಿ ಅದಕ್ಕೆ ನೀರು ಹಾಕ್ಬಿಟ್ಟು ಅನ್ನ ಹಾಕ್ಬಿಡೋದು. ಹಾಕಿ ಹಾಕಿದ್ರೆ ಅದು ದಮ್ಮು ವಾಂಗಿಬಾತ್ ಆಗುತ್ತೆ. ನಾನು ಎಣ್ಣೆ ಯಾರಿಗೂ ಹೇಳ್ತಿದ್ದೆ, ಇವ್ರು ಹಿಂಗೇನೆ ಮಾಡೋದು ಚಂದ್ರಪ್ಪನವರು. ಇದು ಹಿಂಗ್ ಮಾಡಿದ್ರೆ ಇವಾಗ ಗೊಜ್ಜು ವಾಂಗಿಬಾತ್ ಆಗುತ್ತೆ. ಓಕೆ, ಅದನ್ನೇ ಅದರಿಂದ ಗೊಜ್ಜು ಮಾಡ್ಕೊಳ್ಳೋದ್ರಿಂದ ಮನೆಗಳಿಗೆ ಉಪಯೋಗ. ಓಕೆ, ನೋ ಪ್ರಾಬ್ಲಮ್. ಇವಾಗ ಇದಕ್ಕೆ ಎಣ್ಣೆ ಹಾಕ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ವಾಂಗಿಬಾತ್ ಪುಡಿ, ವಾಂಗಿಬಾತ್ ಗೊಜ್ಜು, ತಿರ್ಗಾ ಅನ್ನ ಹಾಕಿ ಕಲಿಸ್ಕೊಂಡು ಸ್ವಲ್ಪ ವಾಂಗಿಬಾತ್ನೇ ತಿನ್ನೋ ಬದಲು ಸ್ವಲ್ಪ ಮೊಸರನ್ನಾಗಿ ಸ್ನಾನ ಮಾಡ್ಕೊಂಡು ಪಕ್ಕದಲ್ಲಿ ಪೋಣಿಸ್ತಾ ಇದ್ರೆ ಏನ್ ಸಿದ್ರಪ್ಪ, ಕರೆಕ್ಟ್ ಅಲ್ವಾ? ಎಲ್ಲ ಗೊತ್ತಿದೆ, ಇನ್ನೇನು ಹೇಳೋದೇನು. ಮೊಸರನ್ನ, ಚಿತ್ರಾನ್ನ, ಜೊತೆಗೆ ವಾಂಗಿಬಾತು, ಸ್ವಲ್ಪ ಕೇಸರಿ ಬಾತ್ ಹಿಂಗ್ ಇಟ್ಕೊಂಡ್ರೆ ನೀವು ಹೇಳೋದು ತುಂಬಾ ಜಾಸ್ತಿ ಬಿಡಿ, ತ್ರಿಮೂರ್ತಿ ಆಗುತ್ತೆ. ಬೇಡ, ನಮ್ ಶಂಕರ್ ಗುರು ಸಾಕು. ಇವಾಗ ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ, ಕಡಲೆಬೇಳೆ ಅದಕ್ಕೂ ಹಾಕೊಂಡಿರ್ತೀವಿ, ಇದಕ್ಕೂ ಹಾಕೊಳ್ತೀವಿ. ಇದು ಸ್ವಲ್ಪ ಕಾಣಬೇಕಲ್ಲ ಒಂದು ಬಾಯಿಗೆ ಸಿಕ್ಕದಕ್ಕೆ ಸ್ವಲ್ಪ ಕಡಲೆಬೇಳೆ. ಕಡಲೆಬೇಳೆ ಆಯ್ತು, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕ್ತಾ ಉದ್ದಿನ ಬೇಳೆ. ಈಗ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿನ ಈರುಳ್ಳಿ ಹಾಕ್ತಾ ಬಟ್ ಇಷ್ಟು ದೊಡ್ಡ ದಪ್ಪದಾಗಿರೋ ಈರುಳ್ಳಿ ಕುಯ್ದು ಹಾಕಿದ್ರೆ ನಿಮ್ಗೆ ಬಾಯಿ ಸಿಗಲ್ವಾ ಚಂದ್ರಪ್ಪ? ಚೆನ್ನಾಗಿರುತ್ತೆ. ಯೂಶಲಿ ಇಷ್ಟು ದಪ್ಪ ಈರುಳ್ಳಿ ಹಾಕೋದು ನಂಗೇನೋ ಸ್ವಲ್ಪ ಬಿಟ್ಟೋಗುತ್ತೆ. ಎಣ್ಣೆ ನೀವು ಹಾಕಿದ ತಕ್ಷಣ ಹಾಗಂತೀರಾ? ನೋಡಿ ಇವಾಗ ಸ್ವಲ್ಪ ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಒಂದೊಂದ್ ತರ ವಾಂಗಿಬಾತು ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ. ಆದ್ರೆ ಬೇಸಿಕ್ ಆಗಿ ನೀವು ಪುಡಿ ಒಂದು ಮಾಡಿಟ್ಕೊಂಡ್ರೆ ನಿಮ್ಮ ಟೇಸ್ಟ್ ತಕ್ಕನಾಗಿ ನೀವು ಯಾವ ರೀತಿ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು. ಕೆಲವು ಏನಾಗುತ್ತೆ ಅಂದ್ರೆ ಬದನೆಕಾಯಿ ಹಾಕಲ್ಲ, ಬರೀ ಈರುಳ್ಳಿ ಹಾಕಿ ವಾಂಗಿಬಾತ್ ಮಾಡ್ತಾರೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಕೆಲವು ಟೊಮೊಟೊ ಹಾಕಿ ವಾಂಗಿಬಾತ್ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಈರುಳ್ಳಿ ತಿನ್ನಲು ಅವರು ಈರುಳ್ಳಿ ತಿನ್ನೋರಿಗೆಲ್ಲ ಇದು ಹಾಕಿ ಮಾಡ್ತಾರೆ. ಇಲ್ಲ, ಕೆಲವರು ಬದನೆಕಾಯಿ ಹಾಕಲ್ಲ, ಈರುಳ್ಳಿ ಮಾತ್ರ ಹಾಕಿ ಮಾಡ್ತಾರೆ ಚಂದ್ರಪ್ಪ. ಟೊಮೆಟೊ ಹಾಕಿ ಮಾಡ್ತಾರೆ, ಎರಡು ತಿಂದಿದ್ದೀನಿ ನಾನು. ಟೊಮೊಟೊ ಹಾಕಿ ಟೊಮೊಟೊ ಬಾತ್ ಆಗುತ್ತೆ. ಇಲ್ಲ, ಇದೇ ಎಲ್ಲ ಪುಡಿ ಹಾಕಿ ಬದನೆಕಾಯಿ ಹಾಕೋ ಜಾಗದಲ್ಲಿ ನಿಮ್ಗೆ ಟೊಮೆಟೊ ಹಾಕ್ಬಿಡ್ತಾರೆ. ಯಾವ್ದಾರು ಹಾಕೊಳ್ಳಿ, ಅದು ಇದು ವಾಂಗಿಬಾತ್, ಬದನೆಕಾಯಿ ಹಾಕಿ ವಾಂಗಿಬಾತ್ ಆಗುತ್ತೆ, ಟೊಮೊಟೊ ಹಾಕಿ ಟೊಮೊಟೊ ಬಾತ್ ಆಗುತ್ತೆ. ನೀವು ಸಾಕತ್ತಾಗಿ ಹೇಳಿದ್ರಿ. ಪುಡಿ ಎಲ್ಲ ಒಂದೇನೆ ಹಾಕೋಬಹುದು. ಹೌದಾ? ಬಟಾಣಿ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ ಅಲ್ವಾ ಇದು? ಹಸಿ ಬಟಾಣಿ. ಸ್ವಲ್ಪ ಅಷ್ಟು ಪುಡಿ ಹಾಕ್ತಾ ಇದ್ದೀನಿ. ಈಗ ಇದು ಕಮ್ಮಿ ಕಾವ್ನಲ್ಲಿ ಬೇಯಿಸ್ಬೇಕು. ಏನಾದ್ರು ಬದನೆಕಾಯಿ ಬೇಯ್ಬೇಕಲ್ಲ. ಹೌದು, ಬದನೆಕಾಯಿ ಬೆಂದ್ರೆ ಆಯ್ತು ಅಂತ ಲೆಕ್ಕ. ಬದನೆಕಾಯಿ ಬೇಯ್ಬೇಕಷ್ಟೇ. ಹೇಳಿದ್ರೆ ಪುಡಿ ಒಂದ್ ಮಾಡ್ಕೊಂಡ್ರೆ ಮಾಡೋದು ಹೆಂಗ್ ಬೇಕು ಏನ್ ಬೇಕಾದ್ರೆ ಹಾಕೊಂಡು ಅವ್ರವ್ರ ಟೇಸ್ಟ್ ಹೆಂಗ್ ಬೇಕಾದ್ರೆ ಮಾಡ್ಕೋಬಹುದು. ಅದಕ್ಕೆ ಹೇಳ್ತೀನಿ, ಪುಡಿ ಮಾಡೋದು ಒಂದು ತೋರಿಸ್ಬಿಟ್ರೆ ಹೆಚ್ಚು ಕಡಿಮೆ ನಮ್ದೆಲ್ಲಾ ಕೆಲಸ ಮುಗ್ದಂಗ ಆಗುತ್ತೆ. ಅವ್ರಿಗೆ ಬಹಳ ಖುಷಿನೂ ಆಗುತ್ತೆ ಕೂಡ. ಅಯ್ಯೋ ಬಿಡ್ರಿ, ಇವ್ರು ಹಿಂಗ ಹಾಕ್ಬಿಟ್ರು, ನಾವ್ ಹಿಂಗ ಹಾಕೊಟ್ರೆ ಚೆನ್ನಾಗಿರುತ್ತೆ, ಅವ್ರವ್ರಿಗೆ ಐಡಿಯಾ ಬಂದ್ಬಿಡುತ್ತೆ.
ಟೊಮೆಟೊನ ಹಾಕ್ಬಿಡ್ತಾರೆ ಚಂದ್ರಪ್ಪ. ಟೊಮೊಟೊ ಈ ನಮ್ ಕಡೆ ಎಲ್ಲ ಹಿಂಗ್ ಹಾಕಲ್ಲಪ್ಪ, ಈರುಳ್ಳಿ ಟೊಮೆಟೊ ಎಲ್ಲ ಹಾಕಲ್ಲಪ್ಪ ವಾಂಗಿಬಾತ್ಗೆ. ಓನ್ಲಿ ಬದನೆಕಾಯಿ, ಮಿಕ್ಕಿದೆಲ್ಲ ನೀವೇನ್ ಹಾಕ್ತೀರ ಅದೆಲ್ಲ ಹಾಕ್ತಾರೆ. ಬಟಾಣಿನೂ ಹಾಕಲ್ಲ. ಹಾಕ್ಬೇಕು, ಅದೇ ಎಲ್ಲ ಇರ್ಬೇಕಲ್ಲ ಸರ್, ಚೆನ್ನಾಗಿರ್ತದೆ, ಬಾಯಿನಲ್ಲಿ ಸಿಕ್ಬೇಕಲ್ಲ. ಹಂಗಂತೀರಾ? ಹ್ಮ್. ನಾವೇನು ತರಕಾರಿ ಬಾತ ಮಾಡ್ತಾ ಇದೀವಿ. ವಾಂಗಿಬಾತೇನೆ ಹಾ, ಎಲ್ಲ ಎಲ್ಲ ಇದ್ರೆ ಐಟಮ್ ಚೆನ್ನಾಗಿರ್ತದೆ. ಹಂಗಂತೀರೇನು? ನೋಡೇ ಬಿಡ ಬಿಡಿ, ಏನಿದೆ ಇನ್ನೊಂದು 5 ನೋಡೋದು ಹೌದು, ಇನ್ನು 5 ನಿಮಿಷದಲ್ಲಿ ನೋಡ್ಬಿಡ್ತೀರಾ. ಯಾಕಂದ್ರೆ ಒಂದೊಂದು ಮೊದಲೇ ತಿಳಿಸಿರೋ ಹಾಗೆ ವಾಂಗಿಬಾತ್ನ ಒಬ್ಬೊಬ್ರು ಒಂಥರ ಮಾಡ್ತಾರೆ. ಇದು ಇವರು ಮದುವೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಇವ್ರು ಇದೇ ತರನೇ ವಾಂಗಿಬಾತ್ ಮಾಡ್ತಾರೆ. ಅದು ಯೂಶಲಿ ಇವ್ ತರ ಗೊಜ್ಜು ಕಳ್ಸ್ಕೊಂಡು ಮಾಡೋದಿಲ್ಲ ಇವರು. ಇದಕ್ಕೆ ಪುಡಿ ಹಾಕಿ, ನೀರ್ ಹಾಕಿ, ಅಕ್ಕಿ ಅದಕ್ಕೆ ಹಾಕಿ ವಾಂಗಿಬಾತ್ ರೆಡಿ ಮಾಡ್ಕೊಟ್ಬಿಡ್ತಾರೆ ಚಂದ್ರಪ್ಪ. ಇದಕ್ಕೆ ಸ್ವಲ್ಪ ಅವ್ರ ಕಷ್ಟ, ಯಾಕಂದ್ರೆ ಅವರು ಪುಡಿ ಎಲ್ಲ ಮಾಡಿ ಅದು ಗೊಜ್ಜೆಲ್ಲ ಮಾಡ್ಕೊಂಡು ಅನ್ನಾಗಿನ ಕಳ್ಸೋ ಸೀನೇ ಇಲ್ಲ ಅಲ್ವಾ ಸರ್? ಹೌದು, ಈ ರೀತಿ ತೋರಿಸ್ತಾರೆ. ಅದನ್ನ ಹೇಳೋದಲ್ಲ, ಮನೆಯಲ್ಲಿ ಗೊಜ್ಜು ಇಟ್ಕೊಂಡು ಮನೇಲಿ ಅವರೆಲ್ಲ ಇದೇ ತರ ಉಪ್ಪಿನಕಾಯಿ ತರ ಇಟ್ಕೊಂಡು ತಿನ್ಬೋದು ಗೊಜ್ಜು ಇದನ್ನ. ಹೌದೌದು. ಇವಾಗ ನಮ್ಮ ಸ್ನೇಹಿತೊಬ್ರು ಕೇಳ್ತಾ ಇರೋರು, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಸಾರ್, ಈ ವಾಂಗಿಬಾತ್ಗೆ ರವೆ ಹಾಕ್ಬಿಟ್ರೆ ರವೆ ವಾಂಗಿಬಾತ್ ಆಗ್ಬಿಡುತ್ತಾ ಅಂತ ಕೇಳ್ತಾ ಇದಾರೆ. ಅಂದ್ರೆ ಉಪ್ಪಿಟ್ಟಿಗೆ ನಾನು ಅದಕ್ಕೆ ಹೇಳ್ದೆ, ಉಪ್ಪಿಟ್ಟಿಗೆ ಒಂದ್ 2 ಸ್ಪೂನ್ ಪೌಡರ್ನ ಹಾಕ್ಬಿಟ್ರೆ ಆ ಸ್ಮೆಲ್ಗೆ ನಾವು ವಾಂಗಿಬಾತ್ ತರಕಾರಿ ಎಲ್ಲ ಹಾಕಿ. ಹೌದು, ಉಪ್ಪಿಟ್ಟಿಗೆ ತರಕಾರಿ ಹಾಕ್ಬೇಕು, ಕ್ಯಾರೆಟ್, ಬೀನ್ಸ್, ಹೂಕೋಸು, ಗೋಡಂಬಿನೂ ಹಾಕಿ, ಆಲೂಗೆಡ್ಡೆ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿ ಆ ಉಪ್ಪಿಟ್ಟಿಗೆ ಇದು ಪುಡಿ ಹಾಕಿದ್ರೆ, ಆ ನೀರ್ ಕುದಿಬೇಕಾದ್ರೆ 2 ಸ್ಪೂನ್ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಹುಣಸೆ ಹುಳಿ ಹಾಕ್ತಾ ಇದೀನಿ. ಹುಣಸೆ ಹುಳಿ ಏನದು? 1 ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಬೇಕಪ್ಪ? ಬದನೆಕಾಯಿ ಸ್ವಲ್ಪ ಚೆನ್ನಾಗಿ ಬೆಂದ್ರೆ ಚೆನ್ನಾಗಿರುತ್ತೆ. ಎಷ್ಟು ಹಾಕೋಣ ಇದಕ್ಕೆ ಪೌಡ್ರು? ಇದಕ್ಕೊಂದು 3 ಸ್ಪೂನ್ ಹಾಕಿ ಸರ್. ಓಕೆ, 3 ಸ್ಪೂನ್ ಹಾಕಿ. ಉಪ್ಪು ಸ್ವಲ್ಪ ಕಡಿಮೆ ಆದ್ರೂ ಅನ್ನ ಕಲ್ಸ್ಕೋಬೇಕಾದ್ರೆ ಹಾಕೋಬೋದಲ್ವಾ? ಅದ್ಭುತವಾದಂತ ವಾಂಗಿಬಾತ್ ಸ್ಮೆಲ್ ಬರ್ತಾ ಇದೆ ಇವಾಗ. ಬರ್ತದೆ. ಪುಡಿ ಹಾಕಿದ್ಮೇಲೆ ಸ್ಮೆಲ್ ಬಂತು. ಆಹಾ, ಇವಾಗ ವಾಂಗಿಬಾತ್ ಕಳೆ ಬಂದಿದೆ. ಏನ್ ಹೇಳ್ತೀವಿ, ನಾನು ಯಾರು ಅಂತ ಹೇಳ್ತಾ ಇದ್ದೆ ವಾಂಗಿಬಾತ್ ಅಂತ ಹೇಳ್ತೇನೆ ನಾನೇ. ವಾಂಗಿಬಾತು ಅವಾಗಿಂದ ಕೇಳ್ತಾ ಇದ್ರಿ, ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ರಿ. ಎಣ್ಣೆ ಬಿಟ್ಕೊಳ್ಳೋ ಅಷ್ಟೊತ್ತು ಬೆಂದ್ರೆ ಸಾಕಿದೆ. ಹೌದಲ್ಲ, ಯಾಕಂದ್ರೆ ಅವಾಗ ಬೆಂದಿರ್ತಲ್ಲ. ಬೆಂದಿದೆ, ಬಿಡ್ತಾ ಇದೆ ನೋಡಿ, ಎಣ್ಣೆ ಬಿಡ್ತಾ ಇದೆ. ಅನ್ನ ಮಾಡಿಟ್ಕೊಂಡಿರಿ. ಸ್ವಲ್ಪ ಉದುರೋದ್ರಿತ್ತು ಅಂದ್ರೆ ಅನ್ನ ತುಂಬಾ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಉದುರುದು ಇರಬಾರ್ದು, ಸ್ವಲ್ಪ ಮುದ್ದೆಯಾಗಿದ್ರೆ ಅನ್ನ ಚೆನ್ನಾಗಿರುತ್ತೆ ವಾಂಗಿಬಾತ್ಗೆ ಅಂತಾರೆ. ಬಟ್ ನನಗಂತೂ ಉದುರಿರೋದಕ್ಕಿಂತ ಸ್ವಲ್ಪ ಮುದ್ದೆಯಾಗಿದ್ರೆ ಚೆನ್ನಾಗಿರುತ್ತೆ. ಸಣ್ಣ ಮುದ್ದೆ ಇರಬಾರ್ದು, ಉದುರು ಇರಬಾರ್ದು. ಉದುರಿದ್ರು ರುಚಿ ಸಿಕ್ಕಲ್ಲ. ಸ್ವಲ್ಪ ಮುದ್ದೆ ಇದ್ರೇನೆ ನನಗೆ ಸ್ವಲ್ಪ ಪರ್ಸನಲಿ ನನಗೆ ಇಷ್ಟ. ಅದು ಮೆತ್ತಿರ್ಬೇಕು. ನಿಮ್ಗೆ ಚಂದ್ರಪ್ಪ? ಮೆತ್ತಿರ್ಬೇಕು, ಅನ್ನ ಮೆತ್ತಿ ಅಲ್ವಾ? ಮುದ್ದೆ ಆಗ್ಬಾರ್ದು, ಮುದ್ದೆ ಹೊಡೆದ ಹೋಗ್ಬಾರ್ದು ಅನ್ನ. ಹೌದೌದು. ಆಗಿದೆ ಇವಾಗ. ಓಕೆ, ಸಿಕ್ಕಾಪಟ್ಟೆ ದಿವಸದಿಂದ ಕಾಯ್ತಾ ಇದ್ರಿ ಚಂದ್ರಪ್ಪನವರ ಕೈಯಿಂದ ಮಾಡಿ ತೋರಿಸಿ ಒಂದು ಒಳ್ಳೆ ವಾಂಗಿಬಾತ್ ಗೊಜ್ಜನ್ನ ಅಂತ. ಪುಡಿ ಮಾಡಿ ತೋರಿಸಿದೀವಿ, ಗೊಜ್ಜು ಮಾಡಿ ತೋರಿಸಿದೀವಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ವಾಂಗಿಬಾತ್ ರೆಡಿ ಆಗ್ಬಿಡುತ್ತೆ. ಗೊಜ್ಜು ಹಾಕೊಳ್ಳಿ ಸರ್. ಇದೇ ತರ ನೀವು ಗೊಜ್ಜನ್ನ ಮಲ್ಲು ಮಾಡಿ ಇಟ್ಕೊಂಡ್ರೆ ಒಂದು 3-4 ದಿನ ಕಣ್ಣು ಮುಚ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ನಾನು ಆಗ್ಲೇ ಹೇಳಿದಾಗೆ ವಾಂಗಿಬಾತ್ ಜೊತೆಗೆ ಸ್ವಲ್ಪ ಯಾವಾಗಲಾದ್ರೂ ಮೊಸರನ್ನು ಮಾಡಿಟ್ಕೊಳ್ಳಿ. ಚಟ್ನಿ ಮಾಡ್ಕೊಂಡು. ಚಟ್ನಿ ಚೆನ್ನಾಗಿರುತ್ತಾ? ನನಗೇನೋ ವಾಂಗಿಬಾತ್ ಜೊತೆಗೆ ಮೊಸರನ್ನ ಇದ್ರೆ ಇನ್ನೇನು ಬೇಕಾಗಲ್ಲ ಅನ್ಸುತ್ತಪ್ಪ. ನೀವು ಜೊತೆಗೆ ಯಾವ್ದು ಚೆನ್ನಾಗಿರುತ್ತೆ ಅದು ಇಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಚಟ್ನಿ ಸ್ವಲ್ಪ ಗಟ್ಟಿ ಚಟ್ನಿನಾ? ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳಿ. ತೆಂಗಿನಕಾಯಿ ಚಟ್ನಿ. ಇದು ಮಾಡಿ ಗೊಜ್ಜು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಇಡಬೇಕು.
ಇಟ್ಬಿಟ್ಟು ಕಲಿಸ್ಕೊಂಡ್ರೆ ಆ ಬದನೆಕಾಯಿ ಎಲ್ಲಾನು ಹಾಕಿರೋ ಬಟಾಣಿ ಬದನೆಕಾಯಿ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ತದೆ. ಓಕೆ, ಹಾಗೆ ಸರ್ ಇವೆ ರೆಡಿನಾ? ಮೈಸೂರು ಬದನೆಕಾಯಿಂದ ವಾಂಗಿಬಾತ್ ಮಾಡಿ ಮುರಳಿಯವರು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಒಂದು ವಾಂಗಿಬಾತು ಪುಡಿಯನ್ನ ತೋರಿಸಿದೀವಿ. ಅದೇ ಪುಡಿಯಿಂದ ಮಾಡಿರ್ತಕ್ಕಂಥ ವಾಂಗಿಬಾತ್ ಮಾಡಿದ್ದಾರೆ. ವಾಂಗಿಬಾತ್ ಮಾಡ್ಬೇಕಾದ್ರೂ ಸ್ವಲ್ಪ ಕಷ್ಟ ಇದೆ, ಏನೇನು ಹಾಕ್ಬೇಕಲ್ಲ ನೋಡ್ಕೋಬೇಕಾಗುತ್ತೆ. ಒಂದ್ಸರಿ ನೋಡ್ಕೊಳ್ಳಿ, ರುಚಿಯಾಗಿ ನಿಮ್ಮಲ್ಲಿ ನೀವು ತಿನ್ಕೋಬಹುದು. ವಾಂಗಿಬಾತ್ ಬೇಕಾಗುವ ಸಾಮಗ್ರಿಗಳು: ತಯಾರಿಸಿಕೊಂಡ ವಾಂಗಿಬಾತ್ ಪುಡಿ, ಅನ್ನ, ಬಿಳಿ ಬದನೆಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ಈರುಳ್ಳಿ, ಸಾಸಿವೆ, ಹಸಿ ಬಟಾಣಿ, ಅರಿಶಿಣ, ಹುಣಸೆ ರಸ, ಟೊಮೆಟೊ, ಬೆಲ್ಲ, ಕರಿಬೇವು, ಪಲಾವ್ ಎಲೆ, ಉಪ್ಪು, ಎಣ್ಣೆ. ವಾಂಗಿಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ಈರುಳ್ಳಿ, ಕರಿಬೇವು, ಪಲಾವ್ ಎಲೆ, ಬಿಳಿ ಬದನೆಕಾಯಿ, ಹಸಿ ಬಟಾಣಿ, ಅರಿಶಿಣ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಟೊಮೆಟೊ ಹಾಕಿ ಬಾಡಿಸಿ. ಆಮೇಲೆ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ನಂತರ ಹುಣಸೆ ರಸ, ಬೆಲ್ಲ, ತಯಾರಿಸಿಕೊಂಡ ವಾಂಗಿಬಾತ್ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಅನ್ನ ಹಾಕಿ ಕಲಸಿದರೆ ರುಚಿ ರುಚಿಯಾದ ವಾಂಗಿಬಾತ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡಲ್ಲ ಚಂದ್ರಪ್ಪ? ಮಾಡಿ ಸರ್. ನೋಡಿ, ಆ ಗೋಡಂಬಿ, ಅದ್ರ ಮಧ್ಯೆ ಒಂದು ಬಿಳಿ ಬದನೆಕಾಯಿ. ಚಂದ್ರಪ್ಪ, ಬಿಟ್ರೆ ಪೂರ್ತಿ ಖಾಲಿ ಮಾಡಾಕ್ಬಿಡ್ತೀನಿ ರೀ. ಸರಿ, ಪೂರ್ತಿ ಮಾಡಿ. ಚೆನ್ನಾಗಿ ಮಾಡಿದ್ದೀರಾ? ಇಲ್ಲ ಇಲ್ಲ, ಮಾಡಿ, ಹೊಟ್ಟೆ ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ನಾನು ಅನ್ಕೊಂಡೆ ಸ್ವಲ್ಪ ಏನೋ ಎಲ್ಲಾ ತರಕಾರಿ ಹಾಕ್ತಿದ್ರೆ ಹೆಂಗಿರುತ್ತೋ ಅನ್ಕೊಂಡೆ, ಆದ್ರೆ ತುಂಬಾ ಚೆನ್ನಾಗಿದೆ. ನಿಮ್ ಯಾವ ರೀತಿ ಬೇಕೋ ಆ ರೀತಿ ಟೇಸ್ಟಿಂಗ್ ನಿಮ್ಮಲ್ಲಿ ಮಾಡ್ಕೊಳ್ಳಿ. ಚಂದ್ರಪ್ಪ ತೋರಿಸಿ ವಿಧಾನ ಅಂತೂ ತುಂಬಾ ತುಂಬಾ ಅದ್ಭುತವಾಗಿದೆ. ಓಕೆ ಚಂದ್ರಪ್ಪ ಅವರೇ, ಥ್ಯಾಂಕ್ ಯು. ಪುಡಿ ಉರಿಬೇಕಾದ್ರೆ ಅಷ್ಟೇ, ಜಾಸ್ತಿ ಸಾಮಾನು ಇಟ್ಕೊಂಡು ಪುಡಿ ಉರಿದಿಲ್ಲ. ಇಲ್ಲ ಇಲ್ಲ, ಎಷ್ಟು ಐದೈದು ಐದಾರು ಐಟಮ್ ಅಷ್ಟೇ ಇಟ್ಟಿದ್ದು. ಪುಡಿ ಅವ್ರಿಗೆ ಹುರ್ಕೊಳಕ್ ಈಜಿ ಆಗಲಿ ಅಂದ್ಬಿಟ್ಟು. ಸಖತ್ತಾಗಿ ತೋರಿಸಿದ್ರ ಚಂದ್ರಪ್ಪ, ಸಖತ್ತಾಗಿ ತೋರಿಸಿದ್ರ. ಥ್ಯಾಂಕ್ ಯು ಚಂದ್ರಪ್ಪ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮನೆ ಕೈ ರುಚಿ ತೋರ್ಸಕ್ಕೆ ಇವತ್ತು ಯಾರು ಬಂದಿದ್ದಾರೆ? ನೀವೆಲ್ಲ ಕಾಯ್ತಾ ಇರುವಂತ ಸುತ್ತು. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ಉಷಾ ರಾಘವೇಂದ್ರ. ಉಷಾ ರಾಘವೇಂದ್ರ ಅವರೇ, ಇಲ್ಲಿಂದ ಬರ್ತಾ ಇದ್ದೀರಾ? ಚಾಮರಾಜಪೇಟೆ. ಚಾಮರಾಜಪೇಟೆ ಮನೆ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಯಜಮಾನ್ರು ಏನ್ ಮಾಡ್ತಾರೆ ರಾಘವೇಂದ್ರ ಅವರು? ಅವರು ಹೋಟೆಲ್ ಇಟ್ಕೊಂಡಿದ್ದಾರೆ. ಎಲ್ಲಿ? ಹಲ್ಸೂರಲ್ಲಿ. ಓಹೋ, ಹಂಗಂದ್ರೆ ನಿಮ್ಗೇನ್ ಅಡಿಗೆ ಮಾಡಕ್ ಕರ್ಸೋದು ನಾವ್ ಎಲ್ಲ ಗೊತ್ತಿರುತ್ತೆ ನಿಮ್ಗೆ? ನಾವೆಲ್ಲ ಮನೆಯಲ್ಲೇ ಮಾಡೋದಪ್ಪ, ಹೋಟ್ಲಿಂದ ತರ್ಸಲ್ಲ. ಹೋಟ್ಲಿಗೆ ತರ್ಸೋದೇ ಇಲ್ವಾ? ಅಪರೂಪ, ತುಂಬಾ ಕಮ್ಮಿ ತರಿಸ್ತೀವಿ, ತುಂಬಾ ರೇರ್ ಅಷ್ಟೇ. ನಿಮ್ ಹೋಟ್ಲಿಗೆ ಬಿಟ್ಟು ಬೇರೆ ಹೋಟ್ಲಿಗೆ ಹೋಗ್ತೀರಾ? ಹೋಗ್ತೀವಿ, ಹೋಗ್ತೀರಾ? ವೀಕ್ಲಿ ಟ್ವೈಸ್ ಹೋಗ್ತೀವಿ. ವೀಕ್ಲಿ ಟ್ವೈಸ್? ಹೌದು. ರಾಘವೇಂದ್ರ ಅವರೇ ನಮಸ್ಕಾರ. ಓಕೆ, ಇವತ್ತು ಏನ್ ತಂದಿದ್ದೀರಾ ಮೇಡಮ್ ಮಾಡಕ್ ನೀವು? ನಾವು ಸ್ಪ್ರಿಂಗ್ ರೋಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸ್ಪ್ರಿಂಗ್ ರೋಲ್ ನಿಮ್ ಹೋಟ್ಲಲ್ಲಿ ಹೇಳ್ಕೊಟ್ರಾ? ಹೋಟ್ಲಲ್ಲಿ ಸ್ಪ್ರಿಂಗ್ ರೋಲ್ ಇಲ್ಲ, ಬೇರೆ ಎಲ್ಲ ಇದೆ. ಸ್ಪ್ರಿಂಗ್ ರೋಲ್ ಮಾಡಕ್ ಏನೇನ್ ತಂದಿದ್ದೀರಾ ಮೇಡಮ್? ಸ್ಪ್ರಿಂಗ್ ರೋಲ್ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಚಿರೋಟಿ ರವೆ, ಕಾರ್ನ್ಫ್ಲೋರ್, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಎಲೆಕೋಸು, ಸೋಯಾ ಸಾಸ್, ಟೊಮೆಟೊ ಸಾಸ್, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚಖಾರದ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಉಪ್ಪು, ಎಣ್ಣೆ. ಸ್ಪ್ರಿಂಗ್ ರೋಲ್ ನಿಮ್ ಹೋಟ್ಲಲ್ಲಿ ಮಾಡೋದಿಲ್ವಾ ಮೇಡಮ್? ಇಲ್ಲ ಇಲ್ಲ. ನಿಮ್ ಹೋಟ್ಲ್ ಏನ್ ಸ್ಪೆಷಲ್? ಸ್ಪೆಷಲ್ ಇಡ್ಲಿ, ವಡೆ, ಸಾಂಬಾರ್ ಓ, ತುಂಬಾ ಫೇಮಸ್. ಅದು ಇನ್ನೊಂದು ಹೋಟ್ಲಲ್ಲಿ? ಇನ್ನೊಂದು ಹೋಟ್ಲಲ್ಲಿ ಅದು ನಾರ್ತ್ ಇಂಡಿಯನ್ ಅದೆಲ್ಲ ಸಿಗುತ್ತೆ. ಹೌದಾ? ರೋಟಿ, ನಾನ್. ಎಷ್ಟು ಜನ ಅಡಿಗೆ ಅವರು ನಿಮ್ಮ ಹೋಟ್ಲ್ ಕೆಲಸ ಮಾಡ್ತಾರೆ? ಅದು ಗೊತ್ತಿಲ್ಲ ನಂಗೆ. ನೀವು ಹೋಟ್ಲ್ ಹೋಗ್ತೀರಾ? ಹೋಗ್ತೀವಿ. ನೀವು ಅದೇ ಸ್ಪೆಷಲ್ ಆಗಿ ಮಾಡ್ಕೊಡ್ತಾರಾ? ಇಲ್ಲ ಇಲ್ಲ, ಅದೇ ಏನಿರುತ್ತೋ ಅದನ್ನೇ ಕೊಡ್ತಾರೆ ಅಷ್ಟೇ, ಈಗೇನು ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ರು. ಏನ್ ಮಾಡ್ತಾ ಇದಾರೆ? ಮಗ ಸೆಕೆಂಡ್ PUC. ಓಹೋ, ಹೌದೇನು? ಇನ್ನೊಬ್ಬ? ಮಗಳು ಸೆವೆಂತ್ ಸ್ಟ್ಯಾಂಡರ್ಡ್. ಸೆಕೆಂಡ್ PUC ಯಾವ ಕಾಲೇಜ್ ಓದ್ತಾ ಇದ್ದಾರೆ ಮಗ? ಜೈನ್ ಕಾಲೇಜ್. ಏನ್ ತಗೊಂಡಿದ್ದಾನೆ? PCMC ಕೊಡ್ಸಿದ್ದೀರಾ? ಮನೆ ಚಾಮರಾಜಪೇಟೆ, ಹೋಟೆಲ್ ಹಲ್ಸೂರು, ಮಗ ಜೈನ್ ಕಾಲೇಜು, ಮಗಳು ಕಾರ್ಮೆಲ್ ಸ್ಕೂಲ್. ಕಾರ್ಮಲ್ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಮಗಳಿಗೆ ಏನ್ ಮಾಡ್ಕೊಡ್ತೀರಾ ಟಿಫನ್ ಎಲ್ಲ? ಟಿಫನ್ ಎಲ್ಲಾ ತರ ಮಾಡ್ತೀನಿ ನಾನು. ಮಸಾಲೆ ದೋಸೆಯಿಂದ ಹಿಡಿದು ಇಡ್ಲಿ, ವಡೆ, ಸಾಂಬಾರಿಂದ ಹಿಡಿದು ಎಲ್ಲಾ ಮಾಡ್ತೀನಿ. ಇವಾಗ ನೀವು ಇಡ್ಲಿ, ವಡೆ, ಸಾಂಬಾರು ನೀವು ಹೋಟ್ಲಲ್ಲಿ ಮಾಡೋ ತರನೇ ಮಾಡ್ತೀರಾ? ಮಾಡ್ತೀನಿ. ಸಾಂಬಾರ್ ಹಂಗೆ ರುಚಿಯಾಗಿರುತ್ತಾ? ಅದೇ ತರ ಇರುತ್ತಾ? ಅದೇ ತರ ಇರುತ್ತೆ. ಬನ್ನಿ, ನಿಮಗೂ ಮಾಡ್ಕೊಡ್ತೀನಿ. ಅಲ್ಲ ರೀ, ಇಡ್ಲಿ ಸಾಂಬಾರೇ ಮಾಡಿಸ್ತಾ ಇದೆ, ಇದೇನ್ರಿ ರೋಲ್ ಎಲ್ಲ ಮಾಡ್ಕೊಂಡು ನೀವು ನಮ್ಮ ಈಗ ಚೆನ್ನಾಗಿ ಬರುತ್ತಾ ನಿಮ್ಗೆ? ಚೆನ್ನಾಗಿ. ಇದನ್ನ ಮಾಡು ಅಂತ ಯಾರು ಹೇಳಿದ್ರು ನಿಮ್ಗೆ? ನಾನೇ ಅನ್ಕೊಂಡಿದ್ದೆ ರೋಲ್ ಮಾಡಿ ತೋರಿಸ್ಬೇಕು. ಅದನ್ನೇ ತೋರಿಸ್ಬೇಕು. ಯಜಮಾನ್ರು ಹೋಟ್ಲಲ್ಲಿ ಸಿಗದೆ ಇರೋದು ನಾನ್ ಮಾಡಿ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಓಕೆ ಮೇಡಮ್, ಎಣ್ಣೆ ಕಾದಿದೆ, ಜೀರಿಗೆ ಹಾಕ್ತೀನಿ. ಹಾಕೊಡಿ. ಇವಾಗ ಈರುಳ್ಳಿ ಹಾಕ್ತಾ ಇದೀನಿ. ಹಾಕಿ ಮೇಡಮ್, ಹಾಕಿ. ಯಾವ ಊರವ್ರು ನೀವು? ನಾವು ಸೌತ್ ಕೇಂದ್ರ, ಕುಂದಾಪುರ. ಕುಂದಾಪುರದವ್ರಾ? ಹೌದು.
ಮನೇಲಿ ಚಿಕನ್ ಎಲ್ಲ ಮಾಡ್ತೀರಾ? ಇಲ್ಲಪ್ಪ ನಾವು ವೆಜಿಟೇರಿಯನ್. ಅಯ್ಯೋ ಏನಪ್ಪ ಇಂಥ ಸೀನ್ ನಮ್ಗೆ. ಓಕೆ, ಈರುಳ್ಳಿ ಹಾಕೊಂಡಿದ್ದಾರೆ. ಚೂರು ಫ್ರೈ ಆಗಲಿ. ಈರುಳ್ಳಿ ಬ್ರೌನ್ ಆಗಿ ಫ್ರೈ ಆಗ್ಬೇಕಾ ಮೇಡಮ್? ಇಲ್ಲ ಇಲ್ಲ, ಲೈಟ್ ಆಗಿ ಫ್ರೈ ಆದ್ರೆ ಸಾಕು. ಕುಂದಾಪುರದಲ್ಲಿ ಶೆಟ್ರ್ ಹೋಟ್ಲ್ ಗೊತ್ತಾ? ಶೆಟ್ಟಿ ಹೋಟೆಲ್ ಇದೆ ಶೆಟ್ಟಿ ಕುಂದಾಪುರದಲ್ಲಿ? ಹೋಟೆಲ್ ಗೊತ್ತಿಲ್ಲ ನಮ್ಗೆ. ಗೊತ್ತಿಲ್ವಾ? ನೀವು ಅಲ್ಲೋಗಿ ಫಿಶ್ ತಿನ್ನಂಗಿದ್ರೆ ಗೊತ್ತಿರುತ್ತೆ. ಫಿಶ್ ತಿನ್ನಲ್ಲ ಅಂದ್ರೆ ಎಲ್ಲಿ ಗೊತ್ತಿರುತ್ತೆ? ವೆಜಿಟೇರಿಯನ್. ಬೆಳ್ಳುಳ್ಳಿ ಪೇಸ್ಟ್. ಹಾಕಿ. ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಇದು ಯಾರಿಗೆ ಮಾಡ್ಕೊಡ್ತೀರಾ? ಮಕ್ಳಿಗ? ಹೌದು, ಮಕ್ಕಳಿಗೆ. ಯಜಮಾನ್ರು ತಿಂತಾರ ನೀವು ಮಾಡಿದ್ದು? ತಿಂತಾರೆ. ಹೌದಾ? ಹ್ಮ್. ಹೋಟ್ಲು ತರ ಮಾಡಿಲ್ಲ ಅಂತ ಇಲ್ಲ ಏನಲ್ಲ? ಇಲ್ಲ, ನೀವೇನ್ ಮಾಡ್ತೀರಾ? ತಿನ್ನೋದಾ? ಹಂಗೆಲ್ಲ ಹೇಳೋದೇ ಇಲ್ಲ. ಎಷ್ಟು ಗಂಟೆಗೆ ಹೋಟ್ಲು ಕ್ಲೋಸ್ ಆಗುತ್ತೆ ಸಾಯಂಕಾಲ ಹೊತ್ತು, ರಾತ್ರಿ ಹೊತ್ತು? ಒಂದು 10 o'clock ಆಗುತ್ತೆ ನಾರ್ತ್ ಇಂಡಿಯನ್ದು. ಇದು 8 o'clockಗೆಲ್ಲ. ಅದು ಬೆಳಗ್ಗೆನೆ ಓಪನ್ ಮಾಡ್ಬೇಕು? ಹಾ, ಬೆಳಿಗ್ಗೆ ಬೇಗ ಓಪನ್ ಕ್ಲೋಸ್ ಆಗುತ್ತೆ. ಎಷ್ಟು ಗಂಟೆ ಹೋಗ್ತಾರೆ ಯಜಮಾನ್ರು ಹೋಟೆಲ್ ತೆಗಿಲಿಕ್ಕೆ? ಅವರು 8:30ಗೆ ಹೋಗ್ತಾರೆ. 2 o'clockಗೆ ಬರ್ತಾರೆ. ಆಮೇಲೆ ತಿರುಗಿ ಹೋಗಲ್ಲ? ಮತ್ತೆ ಹೋಗ್ತಾರೆ. ತಿರುಗಿ ಸಂಜೆ ಹೋದ್ರೆ ರಾತ್ರಿ 10:30 ಆಗುತ್ತೆ ಬರೋದು. ಮಧ್ಯಾಹ್ನ ಊಟಕ್ಕೆ ಮನೆಗೇನೆ? ಹಾ, ಮನೆಗೆ ಬರ್ತಾರೆ. ನೋಡಿ, ಅಷ್ಟೊಂದು ಹೋಟ್ಲಲ್ಲಿ ಅಡಿಗೆ ಮಾಡಿದ್ರು ಸಹ ನಿಮ್ಮ ಕೈ ರುಚಿ ತಿನ್ಬೇಕು ಅಂತ ಯಜಮಾನ್ರು ಮನೆಗೆ ಬರ್ತಾರೆ. ಹೌದು. ಕ್ಯಾಬೇಜ್ ಹಾಕ್ತಾ ಇದ್ದೀನಿ. ಓಕೆ, ಮತ್ತೆ ಕ್ಯಾಬೇಜ್ ಆದ್ಮೇಲೆ ಉಪ್ಪು, ರಾಘವೇಂದ್ರ ಅಡುಗೆ ಮಾಡ್ತಾರಾ? ಇಲ್ಲಪ್ಪ, ಮಾಡಲ್ವಪ್ಪ? ಇಲ್ಲ ಇಲ್ಲ ಇಲ್ಲ. ಯಾಕಪ್ಪ? ಗೊತ್ತಿಲ್ಲ. ಅಯ್ಯೋ. ಅಲ್ಲ, ಅಡಿಗೆ ಕಲ್ತಿದ್ರೆ ಸ್ವಲ್ಪ ಒಳ್ಳೇದಲ್ವ ಅವ್ರು? ಹೌದು, ಅವ್ರು ಇಲ್ಲ, ಕಲ್ತಿಲ್ಲ ಯಾವ್ದಾರ ಅಷ್ಟೇ. ಆಚಾರ ಯಾರಾರ ಅವ್ರು ಬಿಟ್ರೆ? ಕಲ್ತಿಲ್ಲ ಅಷ್ಟೇ. ಆದ್ರೂ ಹೋಟ್ಲು ಮಾಡ್ಬಿಟ್ಟಿದ್ದಾರೆ ನೋಡಿ. ನೋಡಿ, ಅದು ಇಂಪಾರ್ಟೆಂಟ್. ಕ್ಯಾಪ್ಸಿಕಮ್. ಹಂಗಂತ ಎಲ್ಲಾನು ಅವರೇ ಮಾಡಕ್ಕಾಗಲ್ಲ, ಸ್ವಲ್ಪ ಗೊತ್ತಿದ್ರೆ ಸಾಕು ಅಂತ ಅಷ್ಟೇ ಮೇಡಮ್. ಅವ್ರಿಗೆ ಗೊತ್ತೇ ಇಲ್ಲ. ಯಾವಾಗ ಬಿಡ್ತಾರೆ ಕೆಲಸದವರು? ಯಾವಾಗ ಬೆಳಗ್ಗೆ ಅಂಗಡಿಗೆ ಓನರ್ ಹೋದಾಗಲೇ ಗೊತ್ತಾಗೋದು ಹಣ ರಾತ್ರಿ ಊರ್ಗೊಟ್ಟೋದ ಅಂತ ಹೇಳ್ತಾರಂತೆ ಹೋಟೆಲ್ ಇಟ್ಟಿರೋರ್ಗೆ. ಆ ಹಿಂಸೆಗಳು ಕೇಳಬೇಕು ನೀವು. ಮೆಣಸು ಹಾಕ್ತೀನಿ. ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರು ಹಾಕಿದ್ದಾರೆ, ಸ್ವಲ್ಪ ಖಾರನೂ ಇರುತ್ತೆ ಅಂತ ಕಾಣುತ್ತೆ. ಏನು ಕುಂದಾಪುರದಲ್ಲಿ ಯಾರಿದ್ದಾರೆ? ನಮ್ಮ ಅಮ್ಮ, ನಮ್ಮ ತಂದೆ ಎಲ್ಲ ಅಲ್ಲೇ ಇರೋದು, ಕುಂದಾಪುರದಲ್ಲಿ. ಓಹೋ ಹೋ ಹೋ. ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ, ಗರಂ ಮಸಾಲ ಒಂಚೂರು, ಚಾಟ್ ಮಸಾಲ, ಚಿಲ್ಲಿ ಪೌಡ್ರ್ ಇದು ಹಾಕಿ. ಕುಂದಾಪುರಕ್ಕೆ ಹೋಗ್ತೀರಾ? ಹೋಗ್ತಾ ಇರ್ತೀವಿ. ವರ್ಷಕ್ಕೊಂದ್ಸರಿ ಆದ್ರೂ? ಒಂದ್ 2-3 ಸಲ ಹೋಗ್ತೀವಿ. ಕುಂದಾಪುರದಲ್ಲಿ ಸಿಗುವಷ್ಟು ದೊಡ್ಡ ಕಾಣೆ ಮೀನು ಬೇರೆ ಎಲ್ಲೂ ಸಿಕ್ಕಲ್ಲ. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ದೊಡ್ಡ ಕಾಣೆ ಮೀನು ಎಂತದ್ದು ನೀವು ಹೀಗೆ ಮಾಡುವುದು? ಕುಂದಾಪುರ ಪ್ರಾಪರ್ ಅಲ್ಲೇ ಇದ್ದಾರಾ? ಹೌದು. ಕೊತ್ತಂಬರಿ ಸ್ವಲ್ಪ. ಇವಾಗ ಟೊಮೆಟೊ ಸಾಸ್ ಒಂಚೂರು ಹಾಕ್ತಾ ಇದ್ದೀನಿ. ಸೋಯಾ ಸಾಸ್. ನೀವು ಯಾರ ಹತ್ರ ಕಲ್ತ್ಕೊಂಡ್ರಿ? ಇದು ನಾನು ಬುಕ್ಕಲ್ಲಿ ನೋಡಿ ಕಲ್ತಿರೋದು. ಚೇಚೆ ಹೋಟ್ಲಿಟ್ಟಿರೋರು ಹಿಂಗೆಲ್ಲ ಹೇಳ್ಬಾರ್ದಪ್ಪ. ಇದೆಲ್ಲ ನಮ್ಗೆ ಬಹಳ ಅವಮಾನ ಆಗುತ್ತೆ. ನಮ್ಮ ಹೋಟೆಲ್ ಕಲ್ತ್ಕೊಂಬಂದೆ ಮುರುಳಿ ಅಂತ ಹೇಳಿದ್ರೆ ಹೆಂಗ್ ಇರ್ತಾ ಇತ್ತು ಇವತ್ತು? ನಮ್ಮ ಹೋಟ್ಲಲ್ಲಿ ಇಲ್ವಲ್ಲ. ಇರೋದೇ ಮಾಡಿದಾಗ್ತಾ ಇತ್ತು. ಆಯ್ತು, ಹಾಕ್ತೀವಿ. ಆಯ್ತಾ, ಆಫ್ ಮಾಡೋಣ? ಇವಾಗ ಏನ್ ಕೊಡ್ಬೇಕು? ಬಾಣ್ಲಿ ಎಣ್ಣೆ ಕಾಯಕ್ಕೆ. ಎಣ್ಣೆ ಕಾಯಕ್ಕೆ ಇಟ್ಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮಾಮೂಲಿ ಚಪಾತಿ ರೀತಿನೇ ಲಟ್ಸ್ಕೊಳ್ಳೋದು ಇದು. ಓಕೆ ಓಕೆ. ಅಂದ್ರೆ ಮೈದಾ ಹಿಟ್ಟು, ಚಿರೋಟಿ ಸ್ವಲ್ಪ ರವೆ, ಚಿರೋಟಿ ರವೆ, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ 1-2 ಸ್ಪೂನ್ ಎಣ್ಣೆ, ಉಪ್ಪು ಹಾಕಿ ನೆನೆಸಿಟ್ಕೊಂಡ್ಬಿಟ್ಟಿದ್ದೀರಾ? ನೀರ್ ಹಾಕಿ ಕಲಸಿ ಇಟ್ಕೊಳ್ಳಿ. ಮಗಳ ಹೆಸರು ಅಂತ ಹೇಳಿದ್ರಿ? ಅಮೂಲ್ಯ. ಅಮೂಲ್ಯ, ನಿಮ್ಗೆ ಇಷ್ಟನಾ ಇದೆಲ್ಲ? ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ.
ಓಕೆ, ರೆಡಿ ಆಯ್ತಾ ಹಾ ರೆಡಿ. ಎಲ್ಲ? ಅಂದ್ರೆ ಈಗ ಅದನ್ನ ಎರಡೇ ಲಟ್ಸ್ಕೊಂಡಿದ್ದೀರಾ? ಹಾ, ಇವಾಗ ಏನ್ ಮಾಡ್ಬೇಕು ನಾನು? ಇವಾಗ ಈ ಪಲ್ಯನ ಇದ್ರಕ್ಕೆ ಹಾಕಿ ರೋಲ್ ಮಾಡಿ ಸುತ್ತಬೇಕು. ಪಲ್ಯನ ಹೆಂಗ್ ಹಾಕೊಳ್ತೀರಾ? ಹಾಕೊಳ್ಳಿ, ನಿಮ್ ಇಷ್ಟ, ನಿಮ್ ಪಲ್ಯ ಹಿಂಗೆ ಹಾಕೋಬೋದಾ? ಹಾಕೊಳ್ಳಿ ಹಾಕೊಳ್ಳಿ, ನಿಮ್ಗೆ ಹೆಂಗ್ ಬೇಕೋ ಹಂಗ್ ಹಾಕೊಳ್ಳಿ. ನಿಮ್ಗೆ ಹೆಂಗ್ ಕಂಫರ್ಟಬಲ್, ಮನೇಲಿ ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಮಾಡಿ. ಕಟ್ ಮಾಡ್ಕೊಳ್ತೀರಾ ಈಗ? ಇಲ್ಲ, ಆಮೇಲೆ cut ಎಣ್ಣೆನಲ್ಲಿ ಕರ್ದು ಆಮೇಲೆ ಕಟ್ ಮಾಡೋದು. ನೋಡಿ ಎಷ್ಟು ದೊಡ್ಡದಾಗಿ ಹೆಂಗ್ ಕಾಣ್ತಿದೆ ನಿಮ್ಗೆ ಇದು ಕುಂದಾಪುರದವ್ರು. ನೋಡಿ, ಅವಾಗಲೇ ಹೇಳಿದ್ರೆ ಇಷ್ಟು ಉದ್ದ ಬರುತ್ತೆ ಅಲ್ಲಿ, ಹಂಗೆ ಕಾಣ್ತಿದೆ ನೋಡಿ. ಓಕೆ, ಎಣ್ಣೆ ಕಾದಿದೆ, ನೋ ಪ್ರಾಬ್ಲಮ್. ಆಹಾ, ಕರ್ಜಿಕಾಯಿ ಇಲ್ಲ ಬೇರೆ ಏನೇನೋ ಕಾಣ್ತಾ ಇದೆ ನನ್ಗಂತೂ. ಕುಂದಾಪುರದಲ್ಲಿ ಇದೆ ಫೇಮಸ್ಸು. ತುಂಬಾ ಚೆನ್ನಾಗಿರುವಂತ ವೆಜ್ ರೋಲ್ ತೋರಿಸ್ತಾ ಇದ್ದಾರೆ ಉಷಾ ಅವರು ಯಜಮಾನರು ಸ್ವಂತ ಹೋಟೆಲ್ನ ಇಟ್ಟಿದ್ದಾರೆ. ಆದ್ರೂ ಸಹ ಅವ್ರು ಹೋಟೆಲ್ ಮಾಡಲ್ಲ ಅಂತಿದ್ದೀನ, ನಾನು ಮಾಡಿ ತೋರಿಸ್ತೀನಿ ಅಂತ ಉಷಾ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾವ ಕಲರ್ ಬರ್ಬೇಕಿದು ಉಷಾ? ಸ್ವಲ್ಪ ಆಗ್ಲಿ, ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್, ಇನ್ನು ಸ್ವಲ್ಪ ಆಗ್ಲಿ. ನಿಮ್ಮ ಕುಂದಾಪುರದ ಸ್ಪೆಷಲ್ ಏನ್ ಮಾಡ್ತೀರಾ ಮಲ್ಲಿ ಟಿಫನ್ಗೆ, ಬ್ರೇಕ್ಫಾಸ್ಟಿಗೆಲ್ಲ? ಒತ್ಶಾವಿಗೆ ಮಾಡ್ತೀವಿ, ಹೊಟ್ಟೆ ಕಡುಬು ಅಂತ ಮಾಡ್ತಾರೆ, ಅದಕ್ಕೆ ಮಾವಿನಕಾಯಿ ರಸ ಅಂತ ಹಸಿ ರಸ ಮಾಡ್ತೀವಿ. ಆಮೇಲೆ ಕಾಯಿ ಕಡುಬು ಅಂತ ಮಾಡ್ತಾರೆ ನಮ್ಮಲ್ಲಿ. ಆಮೇಲೆ ನೀರ್ ದೋಸೆ, ಬರೀ ಅಕ್ಕಿ ದೋಸೆ ಅಂತೀವಿ, ಅದು ಮಾಡ್ತೀವಿ. ಇಡ್ಲಿ ಮಾಮೂಲಿ ಅದೆಲ್ಲ ಮಾಡ್ತೀವಿ. ಅವೆಲ್ಲ ಮಾಡ್ತೀರಾ? ಗರಿ ಬರ್ಬೇಕು, ಚೆನ್ನಾಗಿ ಬರುತ್ತೆ. ಇದು ಗರಿ ಬಂದಿದಲ್ವಾ? ಹಾ ಬಂದಿದೆ. ಇದು ಸಾಯಂಕಾಲದ ಸ್ನಾಕ್ಸ್ ತುಂಬಾ ಚೆನ್ನಾಗಿದೆ. ಹಾ, ಸಂಜೆ ಹೊತ್ತು ಸಾಸ್ ಜೊತೆಗೆ ಚೆನ್ನಾಗಿದೆ. ಯಜಮಾನ್ರು ವಾಪಸ್ ಹೋಟೆಲ್ ಹೋಗ್ಬೇಕಾದ್ರೆ ಒಂದ್ ಕಟ್ ಮಾಡಿ ಇತ್ತನ್ನ ಎರಡು ಇಟ್ಬಿಟ್ಟು ಸಾಸ್ ಹಾಕ್ಬಿಟ್ರೆ ಖುಷಿಯಾಗಿ ಅಲ್ಸರ್ಗೂ ವಾಪಸ್ ಬರ್ತಾರೆ. ಹೌದು. ಸ್ಪ್ರಿಂಗ್ ರೋಲ್ ರೆಡಿ ಆಗಿದೆ. ಸಾಸ್ ಜೊತೆ ತಿಂದು ರುಚಿ ನೋಡಿ ಹೇಳಿ. ಬಿಸಿ ಬಿಸಿ ಸ್ಪ್ರಿಂಗ್ ರೋಲ್ ಉಷಾ ಅವರು ರೆಡಿ ಮಾಡ್ಬಿಟ್ಟಿದ್ದಾರೆ. ಉಷಾ ರಾಘವೇಂದ್ರ ಅವರು ಸ್ವಂತ ಹೋಟೆಲ್ ಇಟ್ಕೊಂಡಿದ್ರು ಸಹ ನಮ್ಮ ಹೋಟೆಲ್ ಸ್ಪ್ರಿಂಗ್ ರೋಲ್ ಮಾಡಲ್ಲ ಮುರಳಿ ಅವರೇ ಅಂತ ಬಂದಿದ್ದಾರೆ. ತುಂಬಾ ಖುಷಿಯಾಗಿ ಮಾಡಿದ್ರು. ತುಂಬಾ ಯಾಕಂದ್ರೆ ಮಾಡಿರುವಂತ ವಿಧಾನ ತುಂಬಾ ಚೆನ್ನಾಗಿತ್ತು. ಇಂಥ ಸ್ಪ್ರಿಂಗ್ ರೋಲ್ ನೀವೇನಾದ್ರೂ ನೋಡ್ಕೋಬೇಕು ಅನ್ಕೊಂಡಿದ್ರೆ ಇನ್ನೊಂದ್ಸರಿ ನಿಮ್ಗಾಗಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸ್ಪ್ರಿಂಗ್ ರೋಲ್ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಚಿರೋಟಿ ರವೆ, ಕಾರ್ನ್ಫ್ಲೋರ್, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಎಲೆಕೋಸು, ಸೋಯಾ ಸಾಸ್, ಟೊಮೆಟೊ ಸಾಸ್, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಎಣ್ಣೆ. ಸ್ಪ್ರಿಂಗ್ ರೋಲ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಕಾರ್ನ್ಫ್ಲೋರ್, ಎಣ್ಣೆ, ಉಪ್ಪು, ನೀರು ಹಾಕಿ ಚಪಾತಿ ಹಿಟ್ಟಿನಂತೆ ಕಲಸಿ ಅರ್ಧ ಗಂಟೆ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಲೆಕೋಸು, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಅರಿಶಿನ, ಗರಂ ಮಸಾಲ, ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಸಾಸ್, ಸೋಯಾ ಸಾಸ್ ಹಾಕಿ ಹುರಿದು ತರಕಾರಿ ಮಿಶ್ರಣ ಸಿದ್ಧ ಮಾಡಿಕೊಳ್ಳಿ. ನೆನೆದ ಹಿಟ್ಟನ್ನು ಸ್ವಲ್ಪವಾಗಿ ತೆಗೆದುಕೊಂಡು ಚಪಾತಿಯಂತೆ ಲಟ್ಟಿಸಿ ಮಧ್ಯದಲ್ಲಿ ತರಕಾರಿ ಮಿಶ್ರಣ ಇಟ್ಟು ರೋಲ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಗರಿ ಗರಿಯಾದ ರುಚಿ ರುಚಿಯಾದ ಸ್ಪ್ರಿಂಗ್ ರೋಲ್ ತಿನ್ನಲು ರೆಡಿ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ. ಇನ್ನೂ ಚೆನ್ನಾಗಿದೆ. ಅದ್ಭುತ, ಖಂಡಿತವಾಗ್ಲೂ ಸುಳ್ಳಲ್ಲ. ಉಷಾ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೆಜ್ ಸ್ಪ್ರಿಂಗ್ ರೋಲ್ನ. ಇಷ್ಟೊಂದು ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ವೆಜಿಟೇರಿಯನ್ ಸ್ಪ್ರಿಂಗ್ ರೋಲ್ನ ತೋರಿಸಿದ್ದೀರಾ. ನಿಮಗೆ ಶಶಿ ವಾಷಿಂಗ್ ಪೌಡರ್, ಭೀಮಾ ಫೆನೈಲ್,
ಆರ್ಯ ಡಿಶ್ ವಾಶ್. ಥ್ಯಾಂಕ್ ಯು ಉಷಾ ಅವರೇ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರೀನಾ ಅವ್ರು ಬಂದಿದ್ದಾರೆ. ಒಳ್ಳೆ ಒಂದು ಆರೋಗ್ಯದ ಅಡಿಗೆ ತೋರಿಸ್ತೀನಿ ಮುರಳಿ ಅವರೇ. ಯಾವಾಗ್ಲೂ ಬರೀ ಸಲಾಡ್ ಬೇರೆದೆಲ್ಲ ತಿನ್ಬೇಡಿ, ಒಳ್ಳೆ ಒಂದು ಸೂಪ್ ಮಾಡಿ ತೋರಿಸ್ತೀನಿ ಮುರಳಿ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್ ಏನ್ ಮಾಡ್ತಾ ಇದ್ದೀರಾ ಇವತ್ತು ನಮ್ಗೆ? ಇವತ್ತು ಆರೋಗ್ಯಕರವಾದಂತ ಸೂಪ್ ಮಾಡೋಣ. ಏನ್ ಸೂಪ್ ಮಾಡ್ತಾ ಇದ್ದೀರಾ? ಸಿಹಿ ಕುಂಬಳಕಾಯಿ ಉಪಯೋಗಿಸಿ ಒಂದು ಸೂಪ್ ಮಾಡೋಣ. ಸಿಹಿ ಕುಂಬಳಕಾಯಿ ಸೂಪ್. ಬೇಕಾಗುವ ಸಾಮಗ್ರಿಗಳು: ಸಿಹಿ ಕುಂಬಳಕಾಯಿ, ತುರಿದ ಕ್ಯಾರೆಟ್, ಬೆಳ್ಳುಳ್ಳಿ, ಈರುಳ್ಳಿ, ಪಲಾವ್ ಎಲೆ, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಏನ್ ವಿಶೇಷ ಈ ಸೂಪಿನಲ್ಲಿ? ಇದು ವೈಟಮಿನ್ ಎ ರಿಚ್ ಇದು ಸಿಹಿ ಸಿಹಿ ಕುಂಬಳ? ಕುಂಬಳದಲ್ಲಿ. ಓಹೋ. ಮತ್ತೆ ಇದು ಲೋ ಕ್ಯಾಲರಿ. ಹೌದೇನು? ಇದ್ರಲ್ಲಿ ಬರೀ ಒಂದು 100 ಗ್ರಾಮ್ಗೆ 26-30 ಕ್ಯಾಲರೀಸ್ ಅಷ್ಟೇ ಬರುತ್ತೆ. ಓಕೆ, ಹಾಗಿದ್ರೆ ಈ ಸೂಪ್ ನ ಯಾರು ಬೇಕಾದ್ರೂ ಕುಡಿಬಹುದು. ಯಾರು ಬೇಕಾದ್ರೂ ಕುಡಿಬೇಕು. ಬಟ್ ಏನೋ ಸಿಹಿ ಅಂಶ ಜಾಸ್ತಿ ಇರುತ್ತೆ, ಶುಗರ್ ಪೇಷಂಟ್ ಕುಡಿಬಾರ್ದು ಅಂತಾರೆ. ಅದು ಬೆಂದಾಗ ಅದು ಸ್ವಲ್ಪ ಸಿಹಿಯಾಗ ಅನ್ಸುತ್ತೆ. ಹಾಗಾಗಿ ಶುಗರ್ ಪೇಷಂಟ್ ಅವರು ಶುಗರ್ ಎಲ್ಲ ಕಂಟ್ರೋಲ್ ಆಗಿದ್ರೆ ಅವ್ರು ಕುಡಿಬೇಡಿ ಅಂತ ಹೇಳಲ್ಲ, ಒಂದ್ ಚಿಕ್ಕ ಬೌಲ್ ಒಂದು ಸ್ಮಾಲ್ ಕಪ್ಪಲ್ಲಿ ಹಾಕೊಂಡು ಕುಡಿಬಹುದು. ಏನ್ ತೊಂದ್ರೆ. ಓಕೆ ಓಕೆ ಓಕೆ. ನಾವು ಇವತ್ತು ಸಿಹಿಗುಂಬಳದ ಒಂದು ಸೂಪ್ ಅನ್ನ ತೋರಿಸ್ತಾ ಇದೀವಿ. ಫಸ್ಟ್ ಸಿಹಿಗುಂಬಳನ ಸಣ್ಣದಾಗಿ ಹೆಚ್ಕೊಂಡು ಅದನ್ನ ಕುಕ್ಕರ್ ಕೂಗಿಸ್ಕೊಂಡ್ರೆ ಸೂಪ್ ಬಿಡಕ್ಕೆ ಅನುಕೂಲ ಆಗುತ್ತೆ ಅಲ್ವಾ ಮೇಡಮ್? ಹೌದು. ಇದಕ್ಕೆ ನಾವು ಸಿಹಿ ಕುಂಬಳ ಉಪಯೋಗಿಸ್ತಾ ಇದೀವಿ, ಕಟ್ ಮಾಡ್ಕೊಂಡಿದೀವಿ. ಇದಕ್ಕೆ ಜೊತೆ ಕ್ಯಾರೆಟ್ ಯೂಸ್ ಮಾಡ್ತಾ ಇದೀವಿ. ಬಟ್ ಎರಡೂನು ಶುಗರ್ ಪೇಷಂಟ್ ಆಗಲ್ಲ ಅಂದ್ರೆ ಅದನ್ನ ಹೇಳಿದ್ದು ನಾವು ಶುಗರ್ ಪೇಷಂಟ್ ಅನ್ನ ನೀವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬಿಡಿ ಅಂತ ಹೇಳೋ ಬದಲು ನಿಮ್ಮ ಶುಗರ್ ಲೆವೆಲ್ ನೀವು ಅವಾಗ ಚೆಕ್ ಮಾಡ್ಕೊಂಡು ನೀವು ನಾರ್ಮಲ್ ಆಗಿದ್ರೆ ಹೌದು. ಇದು ಯಾಕಂದ್ರೆ ಇದು ಟ್ಯೂಬರ್ ಅಂದ್ರೆ ಗೆಡ್ಡೆ, ಹಾಗಾಗಿ ನೀವು ದಿನದಲ್ಲಿ ಬೇರೆ ಯಾವುದೇ ಕ್ಯಾರೆಟ್ ಅಥವಾ ಆಲೂಗೆಡ್ಡೆ ಏನು ತಗೊಳ್ಳಿಲ್ಲ ಅಂತಂದ್ರೆ ಇದನ್ನ ತಗೋಬಹುದು. ಓಕೆ ಮೇಡಮ್, ಹಾಗಿದ್ರೆ ಎಲ್ಲ ನಮ್ಮ ಕುಂಬಳಕಾಯಿಯ ವಿಶೇಷ ಇವತ್ತು. ಎಲ್ಲಾ ಕುಂಬಳಕಾಯಿಗಳನ್ನು ತಿನ್ನೋದ್ ಬದಲು ಸಿಹಿ ಗುಂಬಳ ಅಂತ ತಿನ್ನಿ, ಅದರೊಳಗೆ ಈ ಸೂಪ್ ನ ಕುಡಿರಿ, ತುಂಬಾ ಚೆನ್ನಾಗಿರುತ್ತೆ ಅಂತ ರೀನಾ ಅವ್ರು ಹೇಳ್ತಾ ಇದಾರೆ. ಸೂಪ್ ಮಾಡ್ಕೊಳ್ಳೋ ವಿಧಾನ ತಿಳಿಸ್ತಾ ಇದಾರೆ. ಮೇಡಮ್ ಏನ್ ಮಾಡಬೇಕು ನೆಕ್ಸ್ಟ್? ಇದಕ್ಕೆ ಆಯಿಲ್ ಹಾಕಿ, ಸ್ವಲ್ಪ ಆಯಿಲ್ ಬೇಕಾ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ ನಾವು ಅದು ಪಲಾವ್ ಎಲೆ ಸ್ವಲ್ಪ ಒಳ್ಳೆ ಸುವಾಸನೆ ಬರ್ಲಿ ಅಂತ ಸ್ವಲ್ಪ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀವಿ. ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಹಾಕಿದೀವಿ. ಸಾಕಾ? ಸಾಕು. ಅದು ಬೇಯ್ಲಿಕ್ಕೆ ಅಷ್ಟೇ, ಈರುಳ್ಳಿ ಹುರ್ಕೊಳಕ್ಕೆ. ಓಹೋ. ಅರ್ಧ ಈರುಳ್ಳಿ ಹಾಕೋಣ. ಯಾಕಂದ್ರೆ ಯೂಶಲಿ ನಾವ್ ಎಲ್ಲಾ ತರ ಸೂಪ್ ನೋಡಿದೀವಿ, ಕೇಳಿದೀವಿ. ಈ ಸಿಹಿಗುಂಬಳದ ಸೂಪ್ ನಾವು ಕೇಳೇ ಇಲ್ಲ ಅಂತ ಕಾಣ್ತದೆ. ಇದು ಹೈಲಿ ನ್ಯೂಟ್ರಿಷಿಯಸ್. ಅಂದ್ರೆ ನೀವು ಹೊರಗಡೆ ಹೋಟೆಲಲ್ಲಿ ಎಲ್ಲೂ ಸಿಗಲ್ಲ, ಮನೇಲೆ ಮಾಡ್ಕೋಬೇಕು. ಮನೇಲೆ ಹೌದು, ಹೋಟೆಲಲ್ಲಿ ಎಲ್ಲಿ ಸಿಗುತ್ತೆ? ಅವ್ರು ಭಯ ಬಿದ್ದೋಗ್ತಾರೆ ನಾವೇನೋ ಈ ಸೂಪ್ ಎಲ್ಲ ಕೇಳಕ್ ಶುರು ಆದ್ರೆ. ಇದು ಸಿಹಿಗುಂಬಳ ಅಲ್ಲ ಮೇಡಮ್? ಸಿಹಿಗುಂಬಳ. ನಮ್ಮಲ್ಲಿ ಏನು ಅಂತಂದ್ರೆ ಇದೊಂದ್ ಸ್ವಲ್ಪ ಪಲ್ಯ ಮಾಡ್ತೀವಿ, ಸಾಂಬಾರ್ ಮಾಡ್ತೀವಿ, ಚೆನ್ನಾಗಿರುತ್ತೆ. ಹೌದು. ಬಟ್ ಸೂಪ್ ಅಂತ ನಾನು ಇದೇ ಫಸ್ಟ್ ಕೇಳ್ತಾರೆ ಬಿಡಿ. ಆಹಾರ ತಜ್ಞೆ ನಮ್ಮ ರೀನಾ ಅವರು ಜೊತೆಗೆ ಒಂದು ವಿಶೇಷವಾದಂತಹ ಸಿಹಿ ಗುಂಬಳದ ಸೂಪ್ ಅನ್ನ ತೋರಿಸ್ತಾ ಇದ್ದಾರೆ. ನೋಡೋಣ ಸೂಪ್ ಹೇಗಿರುತ್ತೆ ಅಂತ. ಇದಕ್ಕೆ ಒಂದ್ ಸ್ವಲ್ಪ ಕ್ಯಾರೆಟ್ ಕೂಡ ಹಾಕೊಳ್ಳೋಣ. 1/2 ಕಪ್ ಕ್ಯಾರೆಟ್, 1 ಕಪ್ ಅಷ್ಟು ಸಿಹಿ ಗುಂಬಳ. ಇದಕ್ಕೆ ನೀರು ಹಾಕೋಣ. ನೀರು ಹಾಕಿ ಒಂದ್ ವಿಷಲ್ ಆದ್ರೆ ಸಾಕು, ಬೆಂದೋಗಿರತ್ತೆ. ಇದು 1 ವಿಷಲ್ ಬಂದ್ರೆ ಸಾಕು. 1 ವಿಷಲ್ ಬಂದಾದ್ಮೇಲೆ ಏನ್ ಮಾಡ್ಬೇಕು? ಅದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಒಂಚೂರು ಗ್ರೈಂಡ್ ಮಾಡ್ಕೊಂಡು ಅದನ್ನ ಸೂಪ್ ಮಾಡಿದ್ರೆ ಆಯ್ತು. ಓಕೆ. ಇದು ತುಂಬಾ ಈಸಿ ಸೂಪ್. ಈಸಿನೇ, ಬಟ್ ಎಲ್ಲ ಫ್ರೈ ಮಾಡ್ಕೊಂಡು ನೀರ್ ಹಾಕಿ ಕುದಿಸಿ ಅದಕ್ಕೆ ಗ್ರೈಂಡ್ ಮಾಡಿ ಸೂಪ್ ಹಿಂಡ್ಕೊಂಡು ಕುಡಿತೀವಿ ಅಂತ. ಹೌದು. ಓಕೆ, ನೋ ಪ್ರಾಬ್ಲಮ್. ಅಂದ್ರೆ ಇದು 1 ವಿಷಲ್ ತನಕ ಕಾಯ್ಬೇಕು ಇವಾಗ ನಾವು. 1 ವಿಷಲ್ ಕೂಗಾಗಿದೆ, ಈಗ ಆಗಿದೆ. ತೆಗ್ದಿದೀವಿ. ಇದನ್ನ ನಾವು ಗ್ರೈಂಡ್ ಮಾಡ್ಬಿಡ್ತೀರಾ? ಆಯ್ತಾ? ಸೋ ಫಾಸ್ಟ್. ಸಿಹಿ ಗುಂಬಳದ ಒಂದು ಸೂಪು ತುಂಬಾ ಚೆನ್ನಾಗಿ ಕಾಣ್ತದೆಯಪ್ಪ, ನೋಡಕ್ಕೆ ಅದ್ಭುತವಾಗಿ ಕಾಣ್ತದೆ.
ಇದು ಯಾರು ಬೇಕಾದ್ರೆ ಕುಡಿಬೋದಲ್ವಾ ಇವಾಗ ಸಣ್ಣ ಮಕ್ಕಳು ದೊಡ್ಡವರು? ತುಂಬಾ ಒಳ್ಳೇದು. ಈಗ ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರಿಗೆ ತುಂಬಾ ಒಳ್ಳೇದು. ಇದು ವಿಟಮಿನ್ ಎ ಅಂಶ ಚೆನ್ನಾಗಿ ಸಿಗುತ್ತೆ. ಮತ್ತೆ ಇದು ಸೂಪ್ ಕನ್ಸಿಸ್ಟೆನ್ಸಿ ಮತ್ತೆ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಕ್ಯಾರೆಟ್ ಮತ್ತು ಸಿಹಿ ಗುಂಬಳದ ಒಂದು ಸೂಪನ್ನ ಮಾಡೋ ವಿಧಾನ ತೋರಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಫಸ್ಟ್ ಹುರ್ಕೊಂಡಿದ್ದಾರೆ, ತಿರ್ಗಾ ಅದಕ್ಕೆ ಚೆನ್ನಾಗಿ ಒಂದು ಕುಕ್ಕರ್ ಕೂಗಿಸ್ಕೊಂಡಿದ್ದೀವಿ, ನಂತರ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಈಗ ತಿರ್ಗಾ ಅದನ್ನ ಬಿಸಿ ಮಾಡ್ತಾ ಇದೀವಿ. ಇದಕ್ಕೆ ನಾವು ಕಾಳು ಮೆಣಸು ಪುಡಿ ಹಾಕೋಣ. ಇದು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಖಾರ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಣ. ಅಂತೂ ಎಲ್ಲಾ ಕಾಲದಲ್ಲೂ ಸಿಹಿ ಗುಂಬಳ ಸಿಗುತ್ತಲ್ವಾ? ಆಲ್ಮೋಸ್ಟ್ ಸಿಕ್ಕೇ ಯಾವಾಗ್ಲೂ ಸಿಗತ್ತೆ. ಮತ್ತೆ ಇದು ಕೆಡಲ್ಲ ಅಷ್ಟು ಬೇಗ. ಒಂದ್ ವರ್ಲ್ಡ್ ಮಾಡ್ಕೊಂಡು ದಿನ ಅದನ್ನ ಒಂದ್ ತಿಂಗಳು ಇಟ್ಕೊಂಡ್ ಬೇಕಾದ್ರೆ ತಿನ್ಕೋಬಹುದು. ಅದು ಉಂಡೆ ಹಾಗೆ ಇಟ್ರೆ ಸ್ವಲ್ಪ ಡ್ರೈ ಪ್ಲೇಸ್ ಅಲ್ಲಿ ಇಟ್ರೆ ವರ್ಷಾನ್ಗಟ್ಲೆ ಇಡ್ತಾರೆ. ಅದ್ ಕರೆಕ್ಟ್. ಬಟ್ ಕುಯ್ದಾದ್ಮೇಲೆ ಫ್ರಿಜ್ ಅಲ್ಲಿ ಇಡ್ಬೇಕು. ಹೌದು. ಇದಕ್ಕೆ ಸಾಲ್ಟ್ ಹಾಕೋಣ. ಅದ್ರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ತೆಳು ಮಾಡ್ಕೊಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಹಾಲು ಹಾಕ್ಬೇಕು. ಒಂದು ಹಾಫ್ ಕಪ್ ಅಷ್ಟು ಹಾಲು ಹಾಕ್ಬೇಕು. ಇದನ್ನೇನು ಇವಾಗ ನಾವು ಸೋಸ್ಕೊಳ್ತೀವಾ? ಏನಿಲ್ಲ, ಇದೇ ಕರೆಕ್ಟಾ? ಇದು ಸೂಪಿನ ಫಾರ್ಮೆಟ್ ಬಂದ್ಬಿಟ್ಟಿದ್ಯಾ? ಬಂದ್ಬಿಟ್ಟಿದೆ. ಒಂದ್ ಸ್ವಲ್ಪ ತಿಕ್ಕಾದ್ರೆ ಸಾಕು. ತಿಕ್ಕಾಗಿದ್ದೀರಿ? ಇನ್ನ ತಿಕ್ಕಾಗುತ್ತಾ? ಚೂರು ಅದು ಹಾಲೆಲ್ಲ ಒಂದ್ ಸ್ವಲ್ಪ ಒಳ್ಳೆ ಮಿಕ್ಸ್ ಆಗಿ ಕರೆಕ್ಟ್ ಆಗಿ. ಈಗ ಒಂದು ಕುದಿ ಬಂದ್ರೆ ರೆಡಿ ಆದಾಗಿದೆ. ರೆಡಿ. ಹೌದು. ಓಕೆ, ಸೂಪ್ ರೆಡಿ ಆಗಿದೆ. ಆಫ್ ಮಾಡ್ಲಾ? ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ. ಓಕೆ, ಸರ್ವ್ ಮಾಡೋಣ. ಸೂಪ್ ರೆಡಿ ಆಯ್ತು. ಸೂಪ್ ಕುಡಿತಾ ಇರೋದು ಇವಾಗ. ಆರೋಗ್ಯದ ಅಡುಗೆ. ಒಳ್ಳೆಯವರೇ, ಬಿಸಿಯಾಗಿರೋ ಸಿಹಿ ಕುಂಬಳ ಸೂಪ್ಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಮೇಡಮ್. ಅಂತೂ ಸಿಹಿ ಗುಂಬಳ ಜ್ಯೂಸ್ನು ಕುಡಿಸ್ಬಿಟ್ಟಿದ್ರಿ, ಇವಾಗ ಸೂಪ್ನು ಕುಡಿಸ್ಬಿಡ್ತಾ ಇದ್ದೀರಾ? ಓಕೆ. ಸಿಹಿ ಗುಂಬಳ ಜ್ಯೂಸನ್ನ ಎಷ್ಟು ಬೇಗ ಮಾಡಿದ್ರು. ಅದ್ರೊಳಗೂ ಎಷ್ಟೊಂದು ಪ್ರೊಸೀಜರ್ ಇತ್ತು. ಫಸ್ಟು ಬೇಯಿಸ್ಕೊಂಡ್ರು, ಫ್ರೈ ಮಾಡ್ಕೊಂಡ್ರು, ಗ್ರೈಂಡ್ ಮಾಡ್ಕೊಂಡ್ರು, ತಿರ್ಗಾ ಎಷ್ಟೊಂದಿದೆ ರೀ. ಇಷ್ಟೊಂದು ಚೆನ್ನಾಗಿ ಮಾಡಿರೋದು. ಯಾಕಂದ್ರೆ ಇದು ಒಳ್ಳೆ ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು. ಒಂದ್ಸರಿ ಇದನ್ನ ನೋಡ್ಕೊಂಬಿಡಿ, ಮಿಸ್ ಆಗ್ಬಿಡುತ್ತೆ ಆಮೇಲೆ. ಸಿಹಿ ಕುಂಬಳಕಾಯಿ ಸೂಪ್ ಬೇಕಾಗುವ ಸಾಮಗ್ರಿಗಳು: ಸಿಹಿ ಕುಂಬಳಕಾಯಿ, ತುರಿದ ಕ್ಯಾರೆಟ್, ಬೆಳ್ಳುಳ್ಳಿ, ಈರುಳ್ಳಿ, ಪಲಾವ್ ಎಲೆ, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಸಿಹಿ ಕುಂಬಳಕಾಯಿ ಸೂಪ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಪಲಾವ್ ಎಲೆ, ಬೆಳ್ಳುಳ್ಳಿ, ಈರುಳ್ಳಿ, ಸಿಹಿ ಕುಂಬಳಕಾಯಿ, ತುರಿದ ಕ್ಯಾರೆಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ವಿಷಲ್ ಬರುವವರೆಗೆ ಬೇಯಿಸಿ. ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಬಾಣಲೆಗೆ ಹಾಕಿ. ಇದಕ್ಕೆ ನೀರು, ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಲು ಹಾಕಿ ಕುದಿಯಲು ಬಿಡಿ. ಈಗ ಆರೋಗ್ಯಕರ ಸಿಹಿ ಕುಂಬಳಕಾಯಿ ಸೂಪ್ ಕುಡಿಯಲು ರೆಡಿ. ಮೇಡಮ್, ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ. ತುಂಬಾ ಬಿಸಿ ಇದೆ. ತುಂಬಾನೇ ಚೆನ್ನಾಗಿದೆ ಮೇಡಮ್. ಒಳ್ಳೆ ಒಂದು ಸೂಪ್ ಹೇಳ್ಕೊಟ್ಟಿದ್ದೀರಾ. ಅದು ಇದೆಲ್ಲರಿಗೂ ಸಿಗ್ತಾ ಇರುತ್ತೆ, ಎಲ್ಲಾ ಕಾಲದಲ್ಲೂ ಸಿಗುತ್ತೆ. ಅದನ್ನ ಆ ಎಲ್ಲಾ ಕಾಲದಲ್ಲೂ ಸಿಗುವಂತ ತರಕಾರಿ ಸೂಪ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಥ್ಯಾಂಕ್ ಯು ರೀನಾ. ಆರೋಗ್ಯದ ಅಡುಗೆ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರೀನಾ ಅವರು ಖ್ಯಾತ ಆಹಾರ ತಜ್ಞೆ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾವಾಗ ಬಂದು ನಮಗೆ ಒಳ್ಳೆ ಆಹಾರದ ಅಡುಗೆಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಓಕೆ, ತುಂಬಾ ಚೆನ್ನಾಗಿತ್ತು. ಭಾಗವಹಿಸಬೇಕು, ಏನ್ ಮಾಡಬೇಕು? ವೆರಿ ಸಿಂಪಲ್. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ಆ ಕಾರ್ಯಕ್ರಮ ನೋಡದೆ ಮಿಸ್ ಆಗಿರೋರು ಅಥವಾ ಕಾರ್ಯಕ್ರಮದಲ್ಲಿ ಏನಾದ್ರು ಸಜೆಸ್ಟ್ ಮಾಡ್ಬೇಕಂತಿರೋರು ನಮ್ಮ Facebook/ಒಗ್ಗರಣೆ ಡಬ್ಬಿಗೆ ಹೋಗಿ ಖಂಡಿತವಾಗ್ಲೂ ನೀವು ಏನ್ ಬೇಕಾದ್ರೂ ಅದ್ರಲ್ಲಿ ಬರ್ತ್ ಕಳಿಸಿದ್ರೆ ಅದನ್ನ ಮಾಡಿ ನಮ್ಮ ಕಾರ್ಯಕ್ರಮ ನಾವು ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ.